we looked at the main difference between the old covenant and the new covenant. ಕಳೆದ ವಾರ ನಾವು ಹಳೆಯ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಇರುವಂತಹ ಮುಖ್ಯವಾದ ವ್ಯತ್ಯಾಸಗಳನ್ನು ನಾವು ನೋಡಿಕೊಂಡೆವು. The Old Testament, Old Covenant did not give access to believer to God's presence. ಹಳೆಯ ಒಡಂಬಡಿಕೆಯು ದೇವರ ಸನ್ನಿಧಿಗೆ ವಿಶ್ವಾಸಿಯು ಪ್ರವೇಶಿಸುವ ಹಾಗೆ ಮಾಡಲಿಲ್ಲ. Also, it did not clear the conscience of the person coming to God's presence. ಮತ್ತು ದೇವರ ಸನ್ನಿಧಿಗೆ ಬರುವಂತಹ ವ್ಯಕ್ತಿಯ ಮನಸಾಕ್ಷಿಯನ್ನು ಕೂಡ ಅದು ಶುದ್ಧೀಕರಿಸಲಿಲ್ಲ. Conscience of the sinner cry for the relief from the guilt of his sin. ಒಬ್ಬ ಪಾಪಿಯ ಮನಸಾಕ್ಷಿಯು ಆತನ ಪಾಪದಿಂದ ಬಿಡುಗಡೆಯನ್ನ ಉಂಟು ಮಾಡಬೇಕು ಅಥವಾ ಬಿಡುಗಡೆಯನ್ನ ಹೊಂದಿಕೊಳ್ಳಬೇಕು ಎಂಬುದಾಗಿ ಕೂಗುವಂತದಾಗಿರುತ್ತದೆ. But under the new covenant, our conscience is purified so we can worship the living God, as the last verse 14. ನಾವು 14ನೇ ವಚನದಲ್ಲಿ ನಾವು ನೋಡಿಕೊಂಡ ಹಾಗೆ 9ನೇ 14ನೇ ವಚನದಲ್ಲಿ, ಆದರೆ ಹೊಸ ಒಡಂಬಡಿಕೆಯು ಆ ಪಾಪಿಯ ಮನಸಾಕ್ಷಿಯನ್ನ ಶುದ್ಧೀಕರಿಸಿ ಪಾಪದಿಂದ ದೇವರ ಸನ್ನಿಧಿಗೆ ಬಂದು ಆತನನ್ನ ನಂಬಿಕೆಯಿಂದಲೂ ಧೈರ್ಯದಿಂದಲೂ ಆರಾಧಿಸುವ ಹಾಗೆ ಸಹಾಯ ಮಾಡುತ್ತದೆ. Now, as we start from verse 15 to 22, it talks about the perfect mediator of the new covenant. ನಾವು 15ರಿಂದ 22ನೇ ವಚನಗಳವರೆಗೆ ನಾವು ನೋಡಿಕೊಳ್ಳುವಾಗ ಅದು ಒಂದು ಪರಿಪೂರ್ಣವಾದಂತಹ ಮಧ್ಯಸ್ಥಗಾರನ ಕುರಿತಾಗಿ ಅದು ಮಾತನಾಡುವಂತದ್ದಾಗಿರುತ್ತದೆ. Let's read verse 15. 15ನೇ ವಚನವನ್ನು ನಾವು ಓದಿಕೊಳ್ಳೋಣ. ಮತ್ತು ಈ ಕಾರಣದಿಂದ ಆತನು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಮೊದಲನೆಯ ಒಡಂಬಡಿಕೆಯ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರಣವನ್ನು ಅನುಭವಿಸಿದ್ದರಿಂದ ದೇವರಿಂದ ಕರೆಯಿಸಿಕೊಂಡವರು ವಾಗ್ದಾನವಾಗಿದ್ದ ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು. When it says therefore or for this reason, the author is looking back to what he said from chapter 8 to chapter 9:14. ಇಲ್ಲಿ ಆದ್ದರಿಂದ ಅಥವಾ ಈ ಕಾರಣದಿಂದ ಎಂಬುದಾಗಿ ಇಲ್ಲಿ 15ನೇ ವಚನದಲ್ಲಿ ಪ್ರಾರಂಭವಾಗುವಾಗ ಈ ಪತ್ರಿಕೆಯ ಬರಹಗಾರನು ತಾನು 8ನೇ ಅಧ್ಯಾಯದಲ್ಲಿ ಮತ್ತು 9ನೇ ಅಧ್ಯಾಯದ 14ನೇ ವಚನಗಳವರೆಗೆ ಯಾವುದನ್ನ ಹೇಳಿದ್ದಾನೋ ಅದೆಲ್ಲವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಇದನ್ನು ಮಾತನಾಡುತ್ತಿದ್ದಾನೆ. Because of the total failure of the Mosaic system, ಮೋಶೆಯ ಆ ಒಂದು ಧರ್ಮಶಾಸ್ತ್ರದ ಆ ವ್ಯವಸ್ಥೆಯು ಅದು ಸಂಪೂರ್ಣವಾಗಿ ವಿಫಲವಾದ ಕಾರಣ a new covenant was needed. ಒಂದು ಹೊಸ ಒಡಂಬಡಿಕೆ ಅಗತ್ಯತೆ ಇತ್ತು. The new covenant is effective because of the mediator. ಆ ಹೊಸ ಒಡಂಬಡಿಕೆಯು ಹೇಗೆ ಕಾರ್ಯರೂಪಕ್ಕೆ ಬಂತೆಂದರೆ ಅದು ಒಬ್ಬ ಮಧ್ಯಸ್ಥಗಾರನ ಕಾರಣದಿಂದಾಗಿಯೇ ಅದು ಚಾಲ್ತಿಗೆ ಬಂತು. And the death he died. ಮತ್ತು ಆ ಮಧ್ಯಸ್ಥಗಾರನು ಅನುಭವಿಸಿದ ಮರಣದ ನಿಮಿತ್ತದಿಂದ ಅದು ಚಾಲ್ತಿಯಲ್ಲಿ ಬಂತು. In 1 Timothy 2:5 we read that there is one God and one mediator between God and man, the man Christ Jesus. 1 ತಿಮೋತಿನ ಅಧ್ಯಾಯ 2ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ 5ನೇ ವಚನದಲ್ಲಿ 1 ತಿಮೋತಿ 2ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುವಾಗ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥಗಾರನು ಒಬ್ಬನೇ, ಆತನೇ ಯಾರೆಂದರೆ ಮನುಷ್ಯನಾದಂತಹ ಯೇಸು ಕ್ರಿಸ್ತನು ಎಂಬುದಾಗಿ ನಾವು ನೋಡುತ್ತೇವೆ. He is called the perfect mediator. ಆತನನ್ನ ಪರಿಪೂರ್ಣವಾದಂತಹ ಒಬ್ಬ ಮಧ್ಯಸ್ಥಗಾರನು ಎಂಬುದಾಗಿ ಅಲ್ಲಿ ಕರೆಯಲ್ಪಟ್ಟಿದೆ. That's because he is both God and man. ಯಾಕಂದರೆ ಆತನು ದೇವರೂ ಆಗಿದ್ದಾನೆ ಮತ್ತು ಮಾನವನೂ ಸಹ ಆಗಿದ್ದಾನೆ. So he seeks to protect the interest of both God and man. ಆದ್ದರಿಂದ ಆತನು ಮನುಷ್ಯನ ಒಳಿತನ ಬಯಸುವವನಾಗಿ ಮತ್ತು ದೇವರ ಅವಶ್ಯಕತೆಗಳನ್ನು ಕೂಡ ಪೂರೈಸುವವನಾಗಿದ್ದಾನೆ. He is zealous for God's holy honor. ಮತ್ತು ಆತನು ದೇವರ ಪರಿಶುದ್ಧ ಗೌರವಕ್ಕೆ ಅಭಿಮಾನ ಉಳ್ಳವನಾಗಿದ್ದಾನೆ. At the same time, he is zealous to free sinners from their punishment. ಮತ್ತು ಅದೇ ಸಮಯದಲ್ಲಿ ಒಬ್ಬ ಪಾಪಿಗಳನ್ನ ಅವರ ಪಾಪದಿಂದ ಬಿಡಿಸಬೇಕು ಎಂಬಂತಹ ಅಭಿಮಾನ ತಾಪ ಉಳ್ಳವನೂ ಆಗಿದ್ದಾನೆ. He has interest of God and interest of man in his mind, in his heart, because he is both God and man. ಆತನು ಮನುಷ್ಯನ ಒಳಿತನ್ನು ಕೂಡ ಬಯಸುವವನಾಗಿದ್ದಾನೆ ಮತ್ತು ದೇವರಿಗೆ ಬೇಕಾದ ಅವಶ್ಯಕತೆಗಳನ್ನು ಕೂಡ ಪೂರೈಸುವ ಮನಸ್ಸುಳ್ಳವನಾಗಿದ್ದಾನೆ. ಯಾಕಂದರೆ
ಆತನು ಮನುಷ್ಯನೂ ಸಹ ಆಗಿದ್ದಾನೆ, ದೇವಕುಮಾರನು ಸಹ ಆಗಿದ್ದಾನೆ, ದೇವರು ಸಹ ಆಗಿದ್ದಾನೆ. In Romans 3:26 we read he is both the just and the justifier of the sinner. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಈ ರೀತಿ ನೋಡುತ್ತೇವೆ. 26ನೇ ಅಧ್ಯಾಯದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26ನೇ ವಚನದಲ್ಲಿ ಈ ರೀತಿ ನೋಡುತ್ತೇವೆ. ಆತನು ಮನುಷ್ಯರನ್ನ is the just and justifier of the sinner. ಆತನೇ ನೀತಿವಂತನು ಮತ್ತು ಪಾಪಿಗಳನ್ನ ನೀತಿ ಪಡಿಸುವವನು ಆತನೇ ಎಂಬುದಾಗಿ ಅಲ್ಲಿ ನೋಡುತ್ತೇವೆ. How can a just God who has to punish sinner justify a sinner? ಒಬ್ಬ ನೀತಿವಂತನಾದಂತಹ ದೇವರು ಒಬ್ಬ ಪಾಪಿಯನ್ನ ನೀತಿವಂತನನ್ನಾಗಿ ಮಾಡಲಿಕ್ಕೆ ಹೇಗೆ ಸಾಧ್ಯ? Because a just God has to punish the sinner. ಯಾಕೆಂದರೆ ಆತನು ನೀತಿವಂತನಾಗಿರುವ ಕಾರಣ ಪಾಪಿಗಳನ್ನ ಶಿಕ್ಷಿಸಲೇಬೇಕು. But Psalm 85 verse 10 we read, truth and mercy has met together. Psalm 85 verse 10. ಆದರೆ ಕೀರ್ತನೆ 85ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ ನೀತಿವಂತಿಕೆ ಮತ್ತೆ ಕೃಪೆ ಅದು ಎರಡು ಒಟ್ಟಾಗಿ ಒಬ್ಬನಲ್ಲಿ ಬಂದಿದೆ ಎಂಬುದಾಗಿ ನಾವು ನೋಡುತ್ತೇವೆ. That is what happened on the cross. ಅದೇ ಶಿಲುಬೆ ಮೇಲೆ ಆದಂತಹ ಕಾರ್ಯ. God's justice is met because he punished the sinner, and also God's mercy to the sinner is shown, both met at the cross. ದೇವರು ಆತನು ನೀತಿವಂತನಾದ ಕಾರಣ ಪಾಪಿಯನ್ನ ಶಿಕ್ಷಿಸಿದನು ಮತ್ತು ದೇವರು ತಾನು ಕೃಪಾಪೂರ್ಣನಾಗಿರುವ ಕಾರಣ ಪಾಪಿಯ ಮೇಲೆ ಕೃಪೆಯನ್ನ ತೋರಿಸಿದನು. ಅದು ಎಲ್ಲಿ ಆಯ್ತಂದ್ರೆ ಶಿಲುಬೆ ಮೇಲೆ ಆದಂತ ಕಾರ್ಯ. Instead of judging you and me, he judged his son in our place. ನನ್ನನ್ನ ನಿಮ್ಮನ್ನ ಶಿಕ್ಷಿಸುವ ಬದಲು ಅಥವಾ ನ್ಯಾಯ ತೀರಿಸುವ ಬದಲು ನಮ್ಮ ಸ್ಥಾನದಲ್ಲಿ ತನ್ನ ಮಗನಿಗೆ ಆತನು ನ್ಯಾಯ ತೀರಿಸಿದನು. In verse 15 we read, to redeem them from the transgressions committed under the first covenant. ಅಲ್ಲಿ 15ನೇ ವಚನದಲ್ಲಿ ನಾವು ಈ ರೀತಿ ನೋಡುತ್ತೇವೆ, ಮೊದಲನೆಯ ಒಡಂಬಡಿಕೆ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರಣವನ್ನ ಅನುಭವಿಸಿದನು ಎಂಬುದಾಗಿ. The death of Christ was a ransom price that delivers men and women from the penalty due to their transgression. ಯೇಸು ಕ್ರಿಸ್ತನ ರಕ್ತವು ಮನುಷ್ಯನ ಪಾಪದಿಂದ ಬಿಡಿಸುವಂತಹ ಒಂದು ಪ್ರಾಯಶ್ಚಿತ್ತವಾದಂತಹ ಒಂದು ಯಜ್ಞವಾಗಿತ್ತು. When it says transgressions committed under the first covenant, ಅಲ್ಲಿ ಮೊದಲನೆಯ ಒಡಂಬಡಿಕೆ ಕಾಲದಲ್ಲಿ ನಡೆದ ಅಕ್ರಮಗಳು ಎಂಬುದಾಗಿ ಅದು ಹೇಳುವಾಗ, when the Jewish Christians who were reading this epistle first would naturally ask about their ancestors, their parents, grandparents, they lived in the old covenant, how are they saved? ಯಾಕೆಂದರೆ ಈ ಪತ್ರಿಕೆ ಬರೆಯಲ್ಪಟ್ಟಂತದ್ದು ಅದು ಯಹೂದಿ ವಿಶ್ವಾಸಿಗಳಿಗೆ. ಆ ಯಹೂದಿ ವಿಶ್ವಾಸಿಗಳು ಈ ಪತ್ರಿಕೆಯನ್ನು ಓದುವಾಗ ಅವರ ಮನಸ್ಸಿನಲ್ಲಿ ಬಂದಂತಹ ಪ್ರಶ್ನೆ ಏನೆಂದರೆ, ಹಾಗಾದರೆ ಹಳೆಯ ಒಡಂಬಡಿಕೆ ಕಾಲದಲ್ಲಿದ್ದಂತಹ ನಮ್ಮ ತಂದೆ ತಾಯಿಗಳು ಪೂರ್ವಜರು ಹೇಗೆ ರಕ್ಷಣೆಯನ್ನ ಹೊಂದಿದರು ಎಂಬುದಾಗಿ ಅವರು ಕೇಳುವ ಪ್ರಶ್ನೆಗೆ, are all believers who lived under the Old Testament law, are they lost? ಹಳೆಯ ಒಡಂಬಡಿಕೆಯ ಮತ್ತು ಧರ್ಮಶಾಸ್ತ್ರದ ಅಡಿಯಲ್ಲಿ ಜೀವಿಸಿದ ಎಲ್ಲಾ ವಿಶ್ವಾಸಿಗಳು ಅವರು ನಶಿಸಿ ಹೋದರ ಎಂಬಂತ ಪ್ರಶ್ನೆ ಹೇಳುತ್ತದೆ. The answer is no. ಅದಕ್ಕೆ ಉತ್ತರ ಇಲ್ಲ. That is what the author is describing here. ಅದನ್ನೇ ಈ ಪತ್ರಿಕೆ ಬರಹಗಾರನು ಇಲ್ಲಿ ವಿವರಿಸುತ್ತಿದ್ದಾನೆ. The transgression made under the first covenant are forgiven on the same basis as the transgression today. ಮೊದಲನೆಯ ಒಡಂಬಡಿಕೆ ಕಾಲದಲ್ಲಿ ನಡೆದ ಅಕ್ರಮಗಳು ಅದು ಇಂದಿನ ಕಾಲದಲ್ಲಿ ನಡೆಯುವ ಅಕ್ರಮಗಳು ಹೇಗೆ ಪರಿಹಾರವಾಗುತ್ತವೋ ಅದೇ ರೀತಿಯಲ್ಲಿ ಪರಿಹಾರವಾದವು. That is, the death of Jesus Christ is the remedy for both. ಅದರ ಅರ್ಥ ಯೇಸು ಕ್ರಿಸ್ತನ ಮರಣವೇ ಆ ಹಳೆಯ ಒಡಂಬಡಿಕೆಯ ಕಾಲದ ಅಕ್ರಮಗಳಿಗೂ ಹೊಸ ಒಡಂಬಡಿಕೆಯ ಕಾಲದ ಅಕ್ರಮಗಳಿಗೂ ಪರಿಹಾರವಾಗಿದೆ. Many people ask the question, how were people saved in the Old Testament or before Jesus Christ came to this world? ಅನೇಕರು ಈ ರೀತಿ ಪ್ರಶ್ನೆಯನ್ನು ಕೇಳುತ್ತಾರೆ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ಹಳೆಯ ಒಡಂಬಡಿಕೆ ಕಾಲದಲ್ಲಿ ಜನರು ಅಥವಾ ವಿಶ್ವಾಸಿಗಳು ಹೇಗೆ ರಕ್ಷಿಸಲ್ಪಡುತ್ತಿದ್ದರು ಎಂಬುದಾಗಿ.
Christianity only has about 2000 years of history. Then how did the people of the Old Testament saved? Were they saved? ಕ್ರೈಸ್ತತ್ವ ಅದು ಕೇವಲ 2000 ವರ್ಷ ಇತಿಹಾಸ ಉಳ್ಳಂತದ್ದು. ಹಾಗಾದರೆ ಹಳೆಯ ಒಡಂಬಡಿಕೆಯಲ್ಲಿ ಜೀವಿಸಿದಂತಹವರು ಹೇಗೆ ರಕ್ಷಣೆಯನ್ನು ಹೊಂದಿದರು ಎಂಬುದಾಗಿ ಪ್ರಶ್ನಿಸುತ್ತಾರೆ. The answer is they looked forward to Christ's death. We look backward to Christ's death, which is done. So they look forward to and we look backward to the death of Jesus Christ on the cross. ಅದಕ್ಕೆ ಇರುವಂತಹ ಉತ್ತರ ಒಂದೇ ಆಗಿದೆ. ಏನೆಂದರೆ ಹಳೆಯ ಒಡಂಬಡಿಕೆ ವಿಶ್ವಾಸಿಗಳು ಮುಂದೆ ಆಗಲಿಕ್ಕಿರುವಂತಹ ಮೆಸ್ಸಿಯನ ಮರಣವನ್ನ ಎದುರು ನೋಡುವವರಾಗಿದ್ದರು. ನಾವಾದರೂ 2000 ವರ್ಷಗಳ ಹಿಂದೆ ಸಂಭವಿಸಿದ ಕ್ರಿಸ್ತನ ಮರಣ. Even though Jesus Christ died only 2000 years back, according to Revelation 13:8, the Lamb of God was slain from the foundation of the world. Read Revelation 13:8. ಯೇಸು ಕ್ರಿಸ್ತನು ಆತನು ಸುಮಾರು ಕೇವಲ 2000 ವರ್ಷಗಳ ಹಿಂದೆ ಮಾತ್ರ ಆತನು ಸತ್ತಿದ್ದರೂ ಕೂಡ ನಮಗೆ ಪ್ರಕಟಣೆ 13ನೇ ಅಧ್ಯಾಯ 8ನೇ ವಚನದಲ್ಲಿ ಗೊತ್ತಾಗುವುದೇನೆಂದರೆ ಜಗದುತ್ಪತ್ತಿಗೆ ಮೊದಲೇ ಯೇಸು ಕ್ರಿಸ್ತನು ಕೊಯ್ಯಲ್ಪಟ್ಟನು ಎಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. ಪ್ರಕಟಣೆ 13ನೇ ಅಧ್ಯಾಯ 8ನೇ ವಚನ. In God's mind and plan, the death of Jesus Christ was pre-planned before any of us ever existed, whether Old Testament or New Testament. ದೇವರ ಯೋಜನೆಯಲ್ಲಿ, ದೇವರ ಮನಸ್ಸಿನಲ್ಲಿ ಯೇಸು ಕ್ರಿಸ್ತನ ಮರಣವು ನಾನು ನೀವು ಹುಟ್ಟುವುದಕ್ಕಿಂತ ಮುಂಚೆ, ಹಳೆಯ ಒಡಂಬಡಿಕೆ ಹೊಸ ಒಡಂಬಡಿಕೆಗಳು ಸ್ಥಾಪಿಸಲ್ಪಡುವುದಕ್ಕಿಂತ ಮುಂಚೆಯೇ ಆತನ ಮರಣವು ಮೊದಲೇ ನೇಮಿಸಲ್ಪಟ್ಟಿತ್ತು. The animal sacrifices of the Old Testament allowed to represent for a time the sacrifice of Christ which was going to come. ಹಳೆಯ ಒಡಂಬಡಿಕೆಯ ಆ ಯಜ್ಞ ಸಮರ್ಪಣೆಯ ಕ್ರಮದಲ್ಲಿದ್ದಂಥ ಯಜ್ಞಗಳು ಅವು ಸಂಭವಿಸಲಿಕ್ಕಿರುವಂತಹ ಕ್ರಿಸ್ತನ ಯಜ್ಞವನ್ನೇ ರೂಪಕವಾಗಿ ಪ್ರತಿನಿಧಿಸುವವುಗಳಾಗಿದ್ದವು. It's like you buy something on a credit card. You buy it, but at the end of the month you will pay it. So you get the credit, but the payment is made later. ಅದು ಯಾವ ರೀತಿ ಅಂದರೆ ಕ್ರೆಡಿಟ್ ಮೂಲಕ ವಸ್ತುವನ್ನು ಕೊಡುವ ಹೇಗೆಂದರೆ ನಾವು ಕ್ರೆಡಿಟ್ ಕಾರ್ಡ್ ಮೂಲಕ ಯಾವುದಾದರೂ ವಸ್ತುವನ್ನು ಕೊಂಡುಕೊಳ್ಳುವಾಗ ತಕ್ಷಣವೇ ಹಣ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ಬದಲಾಗಿ ತಿಂಗಳಿನ ಕೊನೆಯಲ್ಲಿ ನಾವು ಅದಕ್ಕೆ ಹಣವನ್ನು ಕಟ್ಟಬೇಕಾಗುತ್ತದೆ. Now in 1 Corinthians 10:5, please read that. We have to be very careful when we understand what happened in the wilderness journey for the Israelites. 5ನೇ ವಚನದಲ್ಲಿ ನಾವು ಓದಿಕೊಳ್ಳೋಣ. ಅಲ್ಲಿ ಇಸ್ರಾಯೇಲರಿಗೆ ಆ ಒಂದು ಅರಣ್ಯ ಪ್ರಯಾಣದಲ್ಲಿ ಸಂಭವಿಸಿದ್ದು ಏನು ಎಂಬುದರ ಕುರಿತಾಗಿ ನಾವು ಅತ್ಯಂತ ಎಚ್ಚರಿಕೆಯಿಂದ ತಿಳಿದವರಾಗಿರಬೇಕು. ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ, ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೇ ಅಷ್ಟೇ. 1 ಕೊರಿಂಥ 10:5. Now we know that lakhs of people, and only Caleb and Joshua entered the promised land from the group which was about 20 years of age when they left Egypt. ನಮಗೆ ಗೊತ್ತು 20 ವರ್ಷಗಳ ಹಿಂದೆ ಐಗುಪ್ತ ದೇಶವನ್ನ ಬಿಟ್ಟಾಗ ಲಕ್ಷಾಂತರ ಜನರು ಐಗುಪ್ತ ದೇಶವನ್ನ ಬಿಟ್ಟು ಹೊರಬಂದರೂ ಸಹ ಕೇವಲ ಕಾಲೇಬ ಮತ್ತು ಯೆಹೋಶುವ ಮಾತ್ರ ವಾಗ್ದತ್ತ ದೇಶವಾದ ಕಾನಾನನ್ನು ಪ್ರವೇಶಿಸಿದರು. Now did they all perish? Did they all go to hell? ಹಾಗೆ ಸತ್ತು ಹೋದವರೆಲ್ಲರೂ ಅವರು ನಶಿಸಿ ಹೋದರ, ನರಕಕ್ಕೆ ಹೋದ್ರ? Because we know even Moses didn't enter the promised land. ಯಾಕೆಂದ್ರೆ ನಮಗೆ ಗೊತ್ತು ಮೋಶೆಯು ಕೂಡ ಆ ವಾಗ್ದತ್ತ ದೇಶವನ್ನ ಪ್ರವೇಶಿಸಲಿಲ್ಲ. Miriam and Aaron, they were all the leaders of Israel. They didn't see the promised land then. ಮಿರಿಯಾಮಳು ಮತ್ತು ಆರೋನನ್ನು ಕೂಡ ಅವರು ಇಸ್ರಾಯೇಲರ ನಾಯಕರಾಗಿದ್ದುಕೊಂಡು ತಮ್ಮ ಕಾಲದಲ್ಲಿ ಆ ವಾಗ್ದಾನ ದೇಶವನ್ನ ನೋಡಲಿಲ್ಲ. So because they perished in the wilderness doesn't mean that all of them were lost. ಅವರು ಅರಣ್ಯದಲ್ಲಿ ನಶಿಸಿ ಹೋದರು, ಸತ್ತು ಹೋದ ಕಾರಣ ಅವರೆಲ್ಲರೂ ಶಾಶ್ವತವಾಗಿ ನಶಿಸಿ ಹೋದರು ಎಂಬುದಾಗಿ ಅರ್ಥವಾ? They were not able to enter the promised land. ಅವರು ಕೇವಲ
ವಾಗ್ದಾನ ದೇಶವನ್ನ ಮಾತ್ರ ಪ್ರವೇಶಿಸಲಿಕ್ಕೆ ಸಾಧ್ಯವಾಗಲಿಲ್ಲ. It has nothing to do with eternal loss or going to hell. ಅದು ಅವರ ನಿತ್ಯವಾದಂತಹ ನಾಶನದ ಕುರಿತಾಗಲಿ ಅಥವಾ ಅವರು ನರಕಕ್ಕೆ ಹೋಗುತ್ತಾರೆ ಎಂಬುದಾಗಲಿ ಅರ್ಥವಲ್ಲ. But at the same time, we know that all Jews were not really Jews. All Abraham's descendants are not real Jews. Only those who believed God. Okay, and the circumcision is not just of the body, but it is of the heart. We read that. ಆದರೆ ನಮಗೆ ಗೊತ್ತಿರುವ ವಿಷಯವೇನೆಂದರೆ ಯಹೂದ್ಯರಾಗಿರುವಂತವರೆಲ್ಲರೂ ನಿಜವಾದ ಯಹೂದ್ಯರಾಗಿರಲಿಲ್ಲ ಮತ್ತು ಅಬ್ರಹಾಮನ ಸಂತತಿಯಲ್ಲಿ ಉಂಟಾದವರೆಲ್ಲರೂ ಕೂಡ ಅವರು ನಂಬಿಗಸ್ತರಾಗಿರಲಿಲ್ಲ. ಆದರೆ ಯಾರು ನಂಬಿಕೆಯನ್ನ ಇಡುತ್ತಾರೋ ಅವರು ಮಾತ್ರ ರಕ್ಷಣೆಯನ್ನು ಹೊಂದುತ್ತಾರೆ ಎಂಬುದಾಗಿ ನಮಗೆ ಗೊತ್ತು. Old Testament saints were saved by faith. ಹಳೆಯ ಒಡಂಬಡಿಕೆಯ ಭಕ್ತರು ಅವರು ನಂಬಿಕೆಯ ಮೂಲಕಲೇ ರಕ್ಷಣೆ ಹೊಂದಿದರು. The New Testament saints are also saved by faith. ಹೊಸ ಒಡಂಬಡಿಕೆಯ ಭಕ್ತರು ಕೂಡ ಅವರ ನಂಬಿಕೆಯ ಮೂಲಕವೇ ರಕ್ಷಣೆಯನ್ನು ಹೊಂದುತ್ತಾರೆ. From the time of Adam onwards, we read about Abraham that he believed God. It was counted as righteousness for him. ಆದಾಮನಿಂದ ಮುಂದಕ್ಕೆ ನಾವು ನೋಡುವಾಗ ಅಬ್ರಹಾಮನು ಆತನು ನಂಬಿಗಸ್ತನಾದನು, ಅತ್ಯಂತ ಹೆಚ್ಚು ನಂಬಿಕೆಯುಳ್ಳವನಾಗಿದ್ದನು. ಆದ್ದರಿಂದ ಆತನ ನಂಬಿಕೆಯು ಅದು ನೀತಿ ಎಂದು ಎಣಿಸಲ್ಪಟ್ಟಿತ್ತು. And also we know that Abraham believed that God will one day provide a lamb. ಮತ್ತು ಅಬ್ರಹಾಮನು ದೇವರು ಒಂದು ದಿನ ಬೇಕಾದ ಕುರಿಯನ್ನು ಒದಗಿಸುತ್ತಾನೆ ಎಂಬುದಾಗಿಯೂ ಕೂಡ ಆತನು ನಂಬಿದನು. So even though they didn't read about Jesus as we know today, they knew that God will send a Messiah, the Savior, from the very 3rd chapter of Genesis. That promise was there. ನಾವು ಕ್ರಿಸ್ತನ ಕುರಿತಾಗಿ ತಿಳಿದಿರೋ ಪ್ರಕಾರ ಅವರಿಗೆ ತಿಳಿದಿಲ್ಲದೆ ಹೋದರೂ ಕೂಡ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಹೇಳಿರೋ ಪ್ರಕಾರ ದೇವರು ಮೆಸ್ಸಿಯನನ್ನು ಸರಿಯಾದ ಕಾಲದಲ್ಲಿ ಕಳುಹಿಸಿಕೊಡುತ್ತಾನೆ ಎಂಬುದಾಗಿ ಅವರು ನಂಬಿದ್ದರು. So in verse 15 we read about those who are called may receive the promised eternal inheritance. 15ನೇ ವಚನದಲ್ಲಿ ನಾವು ನೋಡುತ್ತೇವೆ, ದೇವರಿಂದ ಕರೆಯಿಸಿಕೊಂಡವರು ವಾಗ್ದಾನವಾಗಿದ್ದ ನಿತ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ Romans 8:29-30 talks about God's calling, his justification and his sanctification, his glorification. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28-29ನೇ ವಚನದಲ್ಲಿ ನಾವು ನೋಡುತ್ತೇವೆ, ಆತನು ಜಗದುತ್ಪತ್ತಿಗೆ ಮುಂಚೆಯೇ ಆತನು ಆರಿಸಿಕೊಂಡನು ಮತ್ತು ಕರೆಯಲ್ಪಟ್ಟನು ಮತ್ತು ಅಂಥವರನ್ನೇ ಆತನು ಸಿದ್ಧಿಗೆ ತಂದನು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. God calls people through his word. ದೇವರು ತನ್ನ ವಾಕ್ಯದ ಮೂಲಕ ಜನರನ್ನ ಕರೆಯುವವನಾಗಿದ್ದಾನೆ. In God's redemptive purpose, believers will one day receive the promised inheritance. ದೇವರ ಆ ಬಿಡುಗಡೆಯ ವ್ಯವಸ್ಥೆಯಲ್ಲಿ ಒಂದಲ್ಲ ಒಂದು ದಿನ ವಿಶ್ವಾಸಿಯು ಆತನು ಆ ಬೇಕಾದಂತಹ ಬಿಡುಗಡೆಯನ್ನ ಹೊಂದುತ್ತಾನೆ. That includes so many things, like includes salvation. ಆ ಬಿಡುಗಡೆ ಎಂಬುದಾಗಿ ಹೇಳುವಾಗ ಅದು ಅನೇಕ ಸಂಗತಿಗಳನ್ನು ಒಳಗೊಂಡಿದೆ. ಉದಾಹರಣೆಗೆ ರಕ್ಷಣೆಯನ್ನು ಒಳಗೊಂಡಿದೆ. It is the promises given to Abraham included in that. ಅಬ್ರಹಾಮನಿಗೆ ಮಾಡಿದ ವಾಗ್ದಾನಗಳು ಅದರಲ್ಲಿ ಒಳಗೊಂಡಿದೆ. Forgiveness of sin, ಪಾಪದ ಕ್ಷಮಾಪಣೆ, blessings, ಆಶೀರ್ವಾದಗಳು, righteousness, ಮತ್ತು ನೀತಿವಂತಿಕೆ, and to be in the land, in this sense the millennium, the 1000-year reign of the Lord Jesus Christ. ಮತ್ತು ನಾವು ಆ ವಾಗ್ದಾನ ದೇಶದಲ್ಲಿ ಸೇರುತ್ತೇವೆ. ಅದರ ಅರ್ಥ 1000 ವರ್ಷದ ಆಳ್ವಿಕೆಯ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ನಾವು ಸೇರುತ್ತೇವೆ. Read verse 16 and 17. 16 ಮತ್ತು 17ನೇ ವಚನವನ್ನು ನಾವು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 16-18. 16ರಿಂದ 18ನೇ ವಚನ. ಮರಣ ಶಾಸನವು ಇರುವಲ್ಲಿ ಅದನ್ನು ಬರೆಯಿಸಿದವನ ಮರಣವು ಪ್ರಸಿದ್ಧವಾಗಿರಬೇಕಷ್ಟೇ. ಮರಣ ಶಾಸನವು ಮರಣವಾದ ಮೇಲೆ ನಡೆಯುವುದೇ ಹೊರತು ಬರೆಯಿಸಿದವನು ಜೀವದಿಂದಿರುವಾಗ ಎಂದಿಗೂ ಸಲ್ಲುವುದಿಲ್ಲ. ಹೀಗಿರಲಾಗಿ ಮೊದಲನೆಯ ಒಡಂಬಡಿಕೆಯಾದರೂ ರಕ್ತವಿಲ್ಲದೆ ಸ್ಥಾಪಿತವಾಗಲಿಲ್ಲ. Now the death of Jesus Christ was a stumbling block
for the Jews. ಯೇಸು ಕ್ರಿಸ್ತನ ಮರಣವು ಅದು ಯಹೂದ್ಯರಿಗೆ ಎಡುವ ಕಲ್ಲಾಗಿತ್ತು. How could Messiah, who is supposed to rule, die? ಆಳಬೇಕಾದ ಮೆಸ್ಸಾಯನು ಅದು ಹೇಗೆ ಸಾಯಲಿಕ್ಕೆ ಸಾಧ್ಯ ಎಂಬುದಾಗಿ ಅವರು ಪ್ರಶ್ನಿಸುತ್ತಿದ್ದರು. Now we as believers in the New Testament time, when we read the Old Testament like Psalm 22, Psalm 69, Isaiah 53, we wonder how could the Jews not see about the suffering, dying Messiah. ನಾವು ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾಗಿ ನಾವು ಕೀರ್ತನೆ 22ನೇ ಅಧ್ಯಾಯ, 69ನೇ ಅಧ್ಯಾಯ ಕೀರ್ತನೆ ಮತ್ತು ಯೆಶಾಯ 53ನೇ ಅಧ್ಯಾಯಗಳನ್ನು ನಾವು ನೋಡುವಾಗ ಹೇಗೆ ಯಹೂದ್ಯರು ಮೆಸ್ಸಿಯನ ಮರಣವನ್ನ ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ ಎಂಬುದಾಗಿ ಆಶ್ಚರ್ಯವಾಗುತ್ತದೆ. For us it is very clear that he was predicted to suffer and die. ನಮಗೆ ಅದು ಸ್ಪಷ್ಟವಾಗಿದೆ ಏನೆಂದರೆ ಮೆಸ್ಸಿಯನು ಆತನು ಬಾಧೆಯನ್ನು ಮರಣವನ್ನು ಅನುಭವಿಸಬೇಕು ಎಂಬುದಾಗಿ ಈಗಾಗಲೇ ಪ್ರವಾದಿಸಲ್ಪಟ್ಟಿತ್ತು ಎಂಬುದಾಗಿ ನಾವು ನೆನೆಸುತ್ತೇವೆ. He is known as the man of sorrows, the suffering servant. ಮತ್ತು ಆತನನ್ನ ವ್ಯಾಧಿ ಪೀಡಿತ ಮನುಷ್ಯನು ಅಥವಾ ದುಃಖಿತ ಮನುಷ್ಯನು ಮತ್ತು ಸೇವೆ ಮಾಡುವ ಸೇವಕನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. Then why did the Jews and their leaders fail to recognize the Lord Jesus Christ? ಹಾಗಾದರೆ ಯಾಕೆ ಯಹೂದ್ಯರು ಮತ್ತು ಅವರ ನಾಯಕರು ಯೇಸು ಕ್ರಿಸ್ತನ ಆಗಮನವನ್ನ ಆತನೇ ಮೆಸ್ಸಿಯನು ಎಂಬುದನ್ನು ಗುರುತಿಸಲಿಕ್ಕೆ ಸೋತು ಹೋದರು? You know what they did is the suffering servant, they looked at Israel as a nation as the suffering servant. ಯಾಕಂದರೆ ಅವರು ಅಲ್ಲಿ ಬಾಧೆ ಪಡುವ ಸೇವಕನು ಎಂಬುದಾಗಿ ತಿಳಿಸಲ್ಪಟ್ಟಿರುವುದನ್ನ ಇಸ್ರಾಯೇಲಿಗೆ ಹೋಲಿಸಿಕೊಂಡರು. ಇಸ್ರಾಯೇಲೇ ಆ ಬಾಧೆ ಪಡುವ ಸೇವಕನು ಎಂಬುದಾಗಿ ಅವರು ನೆನೆಸಿಕೊಂಡರು. Of course, we know that Israel's history is one of suffering. They always suffered. ನಮಗೆ ಗೊತ್ತು ಇಸ್ರಾಯೇಲಿನ ಇತಿಹಾಸವನ್ನು ನಾವು ನೋಡುವಾಗ ಇಸ್ರಾಯೇಲ್ ಅದು ಅನೇಕ ಬಾಧೆಗಳನ್ನು ಅನುಭವಿಸಬೇಕಾಯಿತು. But the difference is Israel suffered for their rebellion and sin, but the Messiah suffered not for his sin, but for others' sin. That's the difference. ಆದರೆ ಇಲ್ಲಿರುವ ವ್ಯತ್ಯಾಸವೇನೆಂದರೆ ಇಸ್ರಾಯೇಲರು ಬಾಧೆಯನ್ನ ಅನುಭವಿಸಿದ್ದು ಅವರ ಅವಿಧೇಯತೆಯಿಂದ ಮತ್ತು ಅವರ ಪಾಪಗಳ ಸಲುವಾಗಿ, ಆದರೆ ಯೇಸು ಕ್ರಿಸ್ತನು ಬಾಧೆಯನ್ನ ಅನುಭವಿಸಿದ್ದು ತನ್ನ ಪಾಪಗಳ ಸಲುವಾಗಿ ಅಲ್ಲ, ಬದಲಾಗಿ ಇತರರ ಪಾಪಗಳ ಸಲುವಾಗಿ ಮತ್ತು ಇಸ್ರಾಯೇಲಿನ ಪಾಪಗಳ ಸಲುವಾಗಿ ಆತನು ಬಾಧೆಯನ್ನು ಅನುಭವಿಸಿದನು. You know that even for the disciples it was difficult to accept when Jesus said, I'm going to Jerusalem, they're going to catch me, they're going to kill me, they're going to give me over to the Gentiles and I'm going to die. Even Peter couldn't accept that. ಆತನ ಶಿಷ್ಯರಿಗೂ ಕೂಡ ಇದು ಬಹಳ ಕಠಿಣವಾದಂತ ಮಾತುಗಳಾಗಿತ್ತವೆ. ಏನೆಂದ್ರೆ, ನಾನು ಯೆರೂಸಲೇಮಿಗೆ ಹೋಗುತ್ತೇನೆ, ಅಲ್ಲಿ ಬಾಧೆಯನ್ನು ಅನುಭವಿಸಿ ನಾನು ಸಾಯುತ್ತೇನೆ, ನನ್ನನ್ನ ಜನರು ಹಿಡಿದು ಶಿಲುಬೆಗೆ ಹಾಕುತ್ತಾರೆ ಎಂಬಂತ ಮಾತನ್ನ ಅವರು ಕೂಡ ನಂಬಲಿಕ್ಕೆ ಸಾಧ್ಯವಾಗಲಿಲ್ಲ. Peter said, it should not happen to you, Lord. ಪೇತ್ರನು ಕೂಡ ಅದನ್ನ ನಂಬದೆ ಹೇಳಿದನು, ಏನೆಂದರೆ, ಕರ್ತನೇ ಇದು ನಿನಗೆ ಸಂಭವಿಸಬಾರದು ಎಂಬುದಾಗಿ. So understand from the mindset of a Jew living in that time. ಆದ್ದರಿಂದ ಆ ಕಾಲದಲ್ಲಿ ಜೀವಿಸುತ್ತಿದ್ದ ಒಬ್ಬ ಯಹೂದ್ಯನ ಮನೋದೃಷ್ಟಿಯಿಂದ ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. They were so much eagerly waiting for the ruling Messiah. ಅವರು ಆಡಳಿತವನ್ನ ಮಾಡುವಂತಹ ಅಥವಾ ಆಳುವ ಮೆಸ್ಸಿಯನನ್ನ ಎದುರು ನೋಡುವವರಾಗಿದ್ದರು. And the death of Jesus Christ was a stumbling block for them. ಮತ್ತು ಯೇಸು ಕ್ರಿಸ್ತನ ಮರಣವು ಅವರಿಗೆ ಒಂದು ಮುಗ್ಗರಿಸುವ ಕಲ್ಲಾಗಿತ್ತು. So these early Jewish Christians, many of their families and friends were appealing them to reject Jesus Christ and go back to Judaism. ಆದ್ದರಿಂದ ಈ ಪತ್ರಿಕೆಯಲ್ಲಿ ಇರುವಂತಹ ಅನೇಕ ಆದಿಕಾಲದ ಯಹೂದ್ಯ ವಿಶ್ವಾಸಿಗಳನ್ನ ಈ ಕ್ರೈಸ್ತ ನಂಬಿಕೆಯನ್ನ ತಿರಸ್ಕರಿಸಿ ತಮ್ಮ ಯಹೂದ್ಯ ಮತಕ್ಕೆ ಹಿಂತಿರುಗಬೇಕು ಎಂಬುದಾಗಿ ಅವರ ಸ್ನೇಹಿತರು ಮತ್ತು ಕುಟುಂಬದವರು ಬಲವಂತ ಮಾಡುವವರಾಗಿದ್ದರು. Because in their understanding, Jesus Christ died like a criminal. ಯಾಕೆಂದರೆ ಅವರ ಅರ್ಥದಲ್ಲಿ ಯೇಸು ಕ್ರಿಸ್ತನು ಒಬ್ಬ ಅಪರಾಧಿಯ ಹಾಗೆ ಆತನು ಮರಣವನ್ನು ಅನುಭವಿಸಿದನು. When the Roman Catholicism became very famous in Europe, later they considered the Protestant as people who left the mother church. So they were telling, come back to the mother church. ಆ ಯುರೋಪ್ ಖಂಡದಲ್ಲಿ ಆ ಕ್ಯಾಥೋಲಿಕ್ ಧರ್ಮವು ಅದು ಪ್ರಬಲವಾಗಿ ಅದು ಬೆಳೆದಾಗ
ಅನೇಕ ಪ್ರೊಟೆಸ್ಟೆಂಟ್ಗಳು ಅದನ್ನ ವಿರೋಧಿಸಿ ಹೊರಗಡೆ ಬಂದಾಗ ಅವರು ಆ ಪ್ರೊಟೆಸ್ಟೆಂಟ್ ವಿಶ್ವಾಸಿಗಳನ್ನ ತಾಯಿ ಸಭೆಯನ್ನ ಬಿಟ್ಟು ಹೋದಂತ ವಿಶ್ವಾಸಿಗಳು ಎಂಬುದಾಗಿ ಅವರನ್ನ ಮತ್ತೆ ಹಿಂತಿರುಗಿ ಬನ್ನಿರಿ ಎಂಬುದಾಗಿ ಕರೆಯುವವರಾಗಿದ್ದರು. So same way these Jewish relatives were telling this Christian Jewish believers, come back to your Judaism because Christ died as a criminal. He cannot be the Messiah. ಅದೇ ರೀತಿಯಲ್ಲಿ ಈ ಆದಿ ಕಾಲದಲ್ಲಿದ್ದಂತಹ ಆದಿ ಸಭೆಯ ಕಾಲದಲ್ಲಿದ್ದಂತಹ ಯಹೂದ್ಯ ವಿಶ್ವಾಸಿಗಳಿಗೂ ಕೂಡ ಅವರ ಸಂಬಂಧಿಕರು ಯಹೂದ್ಯರು ಯೇಸು ಕ್ರಿಸ್ತನು ಆತನ ಮೆಸ್ಸಿಯನಾಗಿರ್ಲಿಕ್ಕೆ ಸಾಧ್ಯವಿಲ್ಲ, ಆತನು ಒಬ್ಬ ಅಪರಾಧಿ, ನೀವು ಮತ್ತೆ ಹಿಂತಿರುಗಿ ಬನ್ನಿರಿ ಎಂಬುದಾಗಿ ಕರೆಯುವವರಾಗಿದ್ದರು. So now in the verses we read, the author is turned this argument around to demonstrate that the death of Christ is a reason not to abandon the Christian faith. ಈ ಪತ್ರಿಕೆಯ ಬರಹಗಾರನು ನಮಗೆ ಸಂಪೂರ್ಣವಾಗಿ ಅಲ್ಲಿ ಯಹೂದ್ಯರಿಗೆ ವಿವರಿಸಿದನು ಏನೆಂದರೆ, ಯೇಸು ಕ್ರಿಸ್ತನ ನಿಮಿತ್ತದಿಂದಲೇ ನಾವು ಈ ನಂಬಿಕೆಯನ್ನ ತಿರಸ್ಕರಿಸಬಾರದು ಎಂಬುದಾಗಿ ಕ್ರೈಸ್ತ ನಂಬಿಕೆಯ ಕುರಿತಾಗಿ ಆತನು ಅನೇಕ ಆಧಾರಗಳನ್ನು ಕೊಟ್ಟನು. Christ's death is the reason that you hold on to your faith. ಯೇಸು ಕ್ರಿಸ್ತನ ಮರಣದ ನಿಮಿತ್ತವೇ ನೀವು ನಿಮ್ಮ ನಂಬಿಕೆಯನ್ನ ಬಲವಾಗಿ ಹಿಡಿದುಕೊಳ್ಳಬೇಕು ಎಂಬುದಾಗಿ ಪ್ರತಿಪಾದಿಸುತ್ತಾನೆ. Then in the verses we read 16 and 17, the author talks about the will, illustration of a will. Will ಕ್ಕೆ ಏನು ಹೇಳೋದು ಕನ್ನಡದಲ್ಲಿ? ಮರಣ ಶಾಸನ ಇಲ್ಲ ಮೃತ್ಯು ಪತ್ರ. What do you call it? It's also called as ಉಯಿಲು ಅಂಕಲ್. ಉಯಿಲು ಮರಣ ಶಾಸನ. So he is showing the illustration of a will. ಇಲ್ಲಿ 16 ಮತ್ತು 17ನೇ ವಚನದಲ್ಲಿ ಪತ್ರಿಕೆಯ ಬರಹಗಾರನು ಒಂದು ಮರಣ ಶಾಸನದ ಕುರಿತಾಗಿ ಒಂದು ಉದಾಹರಣೆಯನ್ನು ಕೊಡುತ್ತಿದ್ದಾನೆ. Death of Christ makes active God's last will. ಯೇಸು ಕ್ರಿಸ್ತನ ಮರಣವು ತಂದೆಯಾದ ದೇವರ ಕಡೆಯ ಚಿತ್ತವನ್ನ ಕಾರ್ಯರೂಪಕ್ಕೆ ತರುವುದಾಗಿದೆ. New covenant is like a will written. ಹೊಸ ಒಡಂಬಡಿಕೆಯು ಅದು ಮರಣ ಶಾಸನದ ರೀತಿಯಲ್ಲಿ ಬರೆಯಲ್ಪಟ್ಟ ಒಡಂಬಡಿಕೆ. It is operative, it is inoperative until the testator dies. ಅದು ಆ ಮರಣ ಶಾಸನ ಅಥವಾ ಉಯಿಲನ್ನ ಬರೆದ ವ್ಯಕ್ತಿಯು ಜೀವಂತವಾಗಿರುವವರೆಗೂ ಅದು ಕಾರ್ಯರೂಪಕ್ಕೆ ಬರುವುದಿಲ್ಲ. The testator has to die. ಆ ಒಂದು ಉಯಿಲನ್ನ ಬರೆದಂತಹ ವ್ಯಕ್ತಿ ಆತನು ಸಾಯಲೇಬೇಕು, ಅದು ಕಾರ್ಯರೂಪಕ್ಕೆ ಬರಬೇಕು. So the new covenant is like a will. ಆದ್ದರಿಂದ ಹೊಸ ಒಡಂಬಡಿಕೆಯು ಅದು ಒಂದು ಉಯಿಲಿನ ರೀತಿಯಲ್ಲಿ ಇದೆ. Now the difference between man making a death will and Lord Jesus Christ death is different. ಒಬ್ಬ ಮನುಷ್ಯನು ಮಾಡುವ ಮರಣದ ಉಯಿಲಿಗೂ ಯೇಸು ಕ್ರಿಸ್ತನ ಮರಣದ ಉಯಿಲಿಗೂ ಒಂದು ಮಹತ್ವವಾದಂತ ವ್ಯತ್ಯಾಸ ಉಂಟು. After a man dies, his relatives can fight over this will. They can go to a lawyer. They can sometimes change what is written, and the dead person is not coming back, so they are helpless. A good lawyer can change what is written in the will. ಮನುಷ್ಯರ ಉಯಿಲನ್ನು ನಾವು ನೋಡುವಾಗ ಆ ಮನುಷ್ಯನು ಸತ್ತು ಹೋದ ನಂತರ ಆತನ ಮಕ್ಕಳು ಸಂಬಂಧಿಕರು ಆ ಉಯಿಲಿನ ಕುರಿತಾಗಿ ಜಗಳವಾಡಬಹುದು. ಬೇಕಾದರೆ ಒಬ್ಬ ಒಳ್ಳೆಯ ವಕೀಲನ ಬಳಿಯಲ್ಲಿ ಹೋಗಿ ಆ ಉಯಿಲನ್ನು ಕೂಡ ಬದಲಾಯಿಸಬಹುದು. But what is the difference in this will about the death of Jesus Christ? ಆದರೆ ಯೇಸು ಕ್ರಿಸ್ತನ ಮರಣದ ಉಯಿಲಿನಲ್ಲಿ ಇರುವಂತಹ ವ್ಯತ್ಯಾಸವೇನು? This testator who made the will is alive today. He is living. He rose again from the dead. No advocate or nobody can change it because he not only died but he is alive. He is risen. ಯಾಕಂದರೆ ಈ ಹೊಸ ಒಡಂಬಡಿಕೆ ಎಂಬಂತ ಉಯಿಲನ್ನು ಬರೆದ ವ್ಯಕ್ತಿಯು ಆತನು ಸತ್ತದ್ದು ಮಾತ್ರವಲ್ಲ, ಆತನು ಇಂದಿಗೂ ಜೀವಿಸುವವನಾಗಿದ್ದಾನೆ. ಯಾವುದೇ ವ್ಯಕ್ತಿಯಾಗಲಿ ಯಾವುದೇ ವಕೀಲನಾಗಲಿ ಆ ಉಯಿಲನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. Let's read verse 18 to 22. 18ರಿಂದ 22ನೇ ವಚನಗಳವರೆಗೆ ನಾವು ಓದಿಕೊಳ್ಳೋಣ. ಹೀಗಿರಲಾಗಿ ಮೊದಲನೆಯ ಒಡಂಬಡಿಕೆಯಾದರೂ ರಕ್ತವಿಲ್ಲದೆ ಸ್ಥಾಪಿತವಾಗಲಿಲ್ಲ. ಮೋಶೆಯು ದೇವರ ವಿಧಿಗಳನ್ನೆಲ್ಲ ಧರ್ಮಶಾಸ್ತ್ರದ ಪ್ರಕಾರ ಜನರೆಲ್ಲರಿಗೆ ಹೇಳಿದ ಮೇಲೆ ನೀರು, ಕೆಂಪು ಉಣ್ಣೆ, ಹಿಸ್ಸೋಪು ಕಡ್ಡಿ ಇವುಗಳೊಂದಿಗೆ ಹೋರಿಕರಗಳ ಮತ್ತು ಹೋತಗಳ ರಕ್ತವನ್ನು ತೆಗೆದುಕೊಂಡು, ಇದು ದೇವರು ನಿಮಗೋಸ್ಕರ ವಿಧಿಸಿದ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವಾಗಿದೆ ಎಂದು ಹೇಳಿ ಅದನ್ನು ಗ್ರಂಥದ ಮೇಲೆಯೂ ಎಲ್ಲಾ ಜನರ ಮೇಲೆಯೂ ಪ್ರೋಕ್ಷಿಸಿದನು. ಇದಲ್ಲದೆ ಗುಡಾರದ ಮೇಲೆಯೂ ದೇವರ ಸೇವೆಗೆ ಬೇಕಾಗಿರುವ ಎಲ್ಲಾ ಉಪಕರಣಗಳ ಮೇಲೆಯೂ
ಅದೇ ರೀತಿಯಾಗಿ ರಕ್ತವನ್ನು ಪ್ರೋಕ್ಷಿಸಿದನು. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. As we continue looking at the death of Jesus Christ, ನಾವು ಯೇಸು ಕ್ರಿಸ್ತನ ಮರಣವನ್ನ ನೋಡ್ಲಿಕ್ಕೆ ಮುಂದುವರಿಯುವಾಗ the Jews still believed, in spite of what the author has written, that Christ's death was offensive. ಆ ಯಹೂದ್ಯ ವಿಶ್ವಾಸಿಗಳು ಇಷ್ಟೆಲ್ಲಾ ಬರಹಗಳನ್ನ ಈ ಪತ್ರಿಕೆ ಬರಹಗಾರನು ಬರೆದ ನಂತರವೂ ಯೇಸು ಕ್ರಿಸ್ತನ ಮರಣವನ್ನ ಒಪ್ಪಿಕೊಳ್ಳಲಿಕ್ಕೆ ಅವರು ಸಿದ್ಧವಿರಲಿಲ್ಲ. ಅದು ಅವರಿಗೆ ಒಪ್ಪಿಕೊಳ್ಳಲು ಅಸಾಧ್ಯವಾಗಿತ್ತು. You remember, from the side of the cross, people were telling, if you are the Christ, come down from the cross, we will believe you. ನಾವು ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿದಂತ ಸಂದರ್ಭದಲ್ಲಿ ಅಲ್ಲಿ ಪಕ್ಕದಲ್ಲಿ ನಿಂತಿದ್ದಂತಹ ಜನರು ಆತನಿಗೆ ಹೇಳಿದಂತ ಮಾತೇನೆಂದರೆ, ನೀನು ನಿಜವಾಗಿಯೂ ದೇವಕುಮಾರನಾಗಿದ್ದರೆ ಅಥವಾ ಮೆಸ್ಸಿಯನಾಗಿದ್ದರೆ ಇಳಿದು ಬಾ, ನಿನ್ನನ್ನು ನಂಬುತ್ತೇವೆ ಎಂಬುದಾಗಿ ಆತನಿಗೆ ಹೇಳಿದರು. So from that time itself, it was an offense to the Jews. ಆ ಕಾಲದಿಂದಲೇ ಯಹೂದ್ಯರಿಗೆ ಅದು ನಂಬಲಿಕ್ಕೆ ಅಸಾಧ್ಯವಾದ ಸತ್ಯವಾಗಿತ್ತು. It was an offense, what do you call it? ವಿಘ್ನವಾಗಿದ್ದು. It was an offense to them. Okay, ಅವರಿಗೆ ಒಂದು ವಿಘ್ನವಾಗಿತ್ತು. That's why they shouted, come down from the cross. ಆದ್ದರಿಂದಲೇ ಅವರು ಕೂಗಿದರು, ಏನೆಂದರೆ ಶಿಲುಬೆಯಿಂದ ಇಳಿದು ಬಾ. Now let us understand one thing very clearly. The Lord Jesus Christ's perfect model life in the world that he lived couldn't save us. ನಾವು ಒಂದು ವಿಷಯವನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು, ಏನೆಂದರೆ ಯೇಸು ಕ್ರಿಸ್ತನು ಆತನು ಭೂಲೋಕದಲ್ಲಿ ಜೀವಿಸಿದಂತಹ ಪರಿಪೂರ್ಣವಾದಂತಹ ಮಾದರಿಯ ಜೀವಿತ ನಮ್ಮನ್ನ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯವಿರಲಿಲ್ಲ. I hope you understand what I'm telling. ನಾನು ಹೇಳ್ತಿರುವುದನ್ನ ನೀವು ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ ಎಂಬುದಾಗಿ ನೆನೆಸುತ್ತೇನೆ. Jesus Christ's perfect life as a God man he lived in this world could never save us. ಯೇಸು ಕ್ರಿಸ್ತನು ದೇವ ಮನುಷ್ಯನಾಗಿ ದೇವಕುಮಾರನಾಗಿ ಈ ಲೋಕದಲ್ಲಿ ಜೀವಿಸಿದ ಪರಿಪೂರ್ಣವಾದ ಜೀವಿತದಿಂದಲೇ ನಮಗೆ ಬಿಡುಗಡೆ ಸಾಧ್ಯವಿರಲಿಲ್ಲ. Actually, that life only condemns you and me because we fall short of it. We cannot imitate Christ's perfect life and be right with God. No. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಆತನ ಪರಿಪೂರ್ಣ ಜೀವಿತ, ಮಾದರಿಯುಳ್ಳ ಜೀವಿತವೇ ನನ್ನನ್ನು ನಿಮ್ಮನ್ನ ಅಪರಾಧಿಯನ್ನಾಗಿ ಎಣಿಸುತ್ತದೆ. ಯಾಕಂದರೆ ಆತನ ಪರಿಪೂರ್ಣ ಜೀವಿತವನ್ನ ನಾವು ನಕಲು ಮಾಡಲಿಕ್ಕಾಗಲಿ ಮುಂದುವರಿಸಲಿಕ್ಕಾಗಲಿ ಸಾಧ್ಯವೇ ಇಲ್ಲ. It is only by his death on the cross and his resurrection that we are saved, by when we put our faith. ಆದರೆ ಆತನು ಶಿಲುಬೆ ಮೇಲೆ ಮಾಡಿದಂತಹ ಆ ಕಾರ್ಯ ಮತ್ತು ಆತನ ಮರಣದ ಮೂಲಕ ನಾವು ನಂಬಿಕೆ ಇಡುವುದರ ಮೂಲಕ ಮಾತ್ರ ನಮಗೆ ರಕ್ಷಣೆ ಉಂಟು. Many of our country's leaders like the Lord Jesus Christ teaching. They say he is a good example, we should imitate him. All of that, none of that could save any sinner. ನಮ್ಮ ದೇಶದಲ್ಲಿ ಮತ್ತು ಈ ಲೋಕದಲ್ಲಿ ಅನೇಕ ನಾಯಕರುಗಳು ಅವರು ಹೇಳುತ್ತಾರೆ ಏನೆಂದರೆ, ಯೇಸು ಕ್ರಿಸ್ತನು ಆತನ ಉತ್ತಮವಾದ ಜೀವಿತವನ್ನು ಜೀವಿಸಿದನು, ಆತನ ಮಾದರಿಯನ್ನ ನಾವು ಹಿಂಬಾಲಿಸಬೇಕು ಎಂಬುದಾಗಿ. ಆದರೆ ಅಂತಹ ಮಾತುಗಳಿಂದ ಕೇವಲ ಯಾರೂ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. Without the death of Christ, it is impossible for a man to be right with God. ಯೇಸು ಕ್ರಿಸ್ತನ ಮರಣದ ಮೂಲಕವಲ್ಲದೆ ಯಾರೂ ಕೂಡ ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗಿ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. So the author is now showing the necessity of Christ's death. ಈಗ ಈ ಪತ್ರಿಕೆ ಬರಹಗಾರನು ಯೇಸು ಕ್ರಿಸ್ತನ ಮರಣದ ಅವಶ್ಯಕತೆಯನ್ನ ಇಲ್ಲಿ ತೋರಿಸುತ್ತಿದ್ದಾನೆ. He refers to the first covenant itself, dedicated with the use of blood. ಆತನು ಮೊದಲನೆಯ ಒಡಂಬಡಿಕೆಯ ಕುರಿತಾಗಿ ಏನ್ ಹೇಳ್ತಾನೆಂದ್ರೆ, ಮೊದಲನ ಒಡಂಬಡಿಕೆಯೂ ಕೂಡ ಸ್ಥಾಪಿತವಾದದ್ದು ಅದು ರಕ್ತದಿಂದಲೇ. In Exodus 24, we read Moses took the blood that sacrificed of calves and goats, sprinkled on the book, that is the law, and on the people. ಅರಣ್ಯಕಾಂಡ 24ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ವಿಮೋಚನ ಕಾಂಡ 24ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಏನೆಂದರೆ, ಮೋಶೆಯು ಆ ಹೋತ ಹೋರಿಗಳ ರಕ್ತವನ್ನ ತೆಗೆದುಕೊಂಡು ಜನರ ಮೇಲೆಯೂ ಮತ್ತು ಉಪಕರಣಗಳ ಮೇಲೆಯೂ ಆ ಧರ್ಮಶಾಸ್ತ್ರದ ಮೇಲೆಯೂ ಚಿಮುಕಿಸಿದನು ಎಂಬುದಾಗಿ ನೋಡುತ್ತೇವೆ. When he talks about the book, he talks representing God. ಆತನು
ಪುಸ್ತಕದ ಮೇಲೆ ಚಿಮುಕಿಸಲ್ಪಟ್ಟಿತು ಎಂಬುದಾಗಿ ಹೇಳುವಾಗ ಅದು ದೇವರನ್ನೇ ಪ್ರತಿನಿಧಿಸುತ್ತದೆ ಆ ಪುಸ್ತಕ. And on the people, verse 19 here. 19ನೇ ವಚನದಲ್ಲಿ ಜನರ ಮೇಲೆ ಚಿಮುಕಿಸಲ್ಪಟ್ಟಿತು ಎಂಬುದಾಗಿ ಹೇಳುತ್ತದೆ. In other words, both parties are bound to the agreement by blood. ಅದರ ಅರ್ಥ ಎರಡು ಪಕ್ಷದವರು ಅಂದರೆ ದೇವರು ಮತ್ತು ಮನುಷ್ಯರು ಕೂಡ ಆ ಹಳೆಯ ಒಡಂಬಡಿಕೆ ಅಥವಾ ಮೊದಲನೇ ಒಡಂಬಡಿಕೆಗೆ ಬದ್ಧರಾಗಿದ್ದರು. So there was a need for the shedding of blood. ಆದ್ದರಿಂದ ಆ ರಕ್ತಧಾರೆಯ ಅವಶ್ಯಕತೆ ಇತ್ತು. It was an established principle of the Mosaic system. ಯಾಕಂದ್ರೆ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಅದೊಂದು ಸ್ಥಾಪಿಸಲ್ಪಟ್ಟಂತ ಒಂದು ಕಟ್ಟಳೆಯಾಗಿತ್ತು ರಕ್ತಧಾರೆ ಎಂಬುದು. So almost it says here in verse 22, almost everything is purified with blood. Without the shedding of blood, there is no forgiveness of sin. 22ನೇ ವಚನದಲ್ಲಿ ಅದು ಈ ರೀತಿ ಹೇಳುತ್ತದೆ, ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. Sin demands death. Sin brings death. ಪಾಪವು ಅದು ಮರಣಕ್ಕೆ ಕಾರಣವಾಗಿದೆ, ಪಾಪಕ್ಕೆ ಮರಣವೇ. So a sinner to be released from his death, his judgment, someone else have to die. The penalty has to be paid, but it should be a sinless person. ಆದ್ದರಿಂದ ಒಬ್ಬ ಪಾಪಿಯು ಆತನು ಆ ಮರಣದಿಂದ ತಪ್ಪಿಸಿಕೊಳ್ಳಬೇಕಾದರೆ ಅದಕ್ಕೆ ಒಬ್ಬ ವ್ಯಕ್ತಿಯು ಪಾಪ ಪರಿಹಾರವನ್ನು ಅಥವಾ ಪ್ರಾಯಶ್ಚಿತ್ತವನ್ನು ಕೊಡಲೇಬೇಕು. ಅದು ಬೇರೆ ಯಾರು ಅಲ್ಲ, ಪಾಪರಹಿತವಾದಂತಹ ಒಬ್ಬ ಮಾನವನು ಮಾತ್ರ ಆ ಪ್ರಾಯಶ್ಚಿತ್ತವನ್ನು ಮಾಡಲಿಕ್ಕೆ ಸಾಧ್ಯ. In verse 22, when he says almost everything is purified with blood, 22ನೇ ವಚನದಲ್ಲಿ ಹೆಚ್ಚು ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತಧಾರೆಯಿಂದಲೇ ಶುದ್ಧೀಕರಿಸಲ್ಪಡುತ್ತವೆ ಎಂಬುದಾಗಿ ಹೇಳುವಾಗ there were few exceptions. ಅದಕ್ಕೆ ಕೆಲವು ಹೊರತಾದಂತಹ ವಿಷಯಗಳು ಉಂಟು. For example, some metal objects that is taken in the war, some of it were purified by fire, some of was cleansed by water, but as a whole, most everything was, there were some exceptions. ಅಲ್ಲಿ ಆತನು ಸ್ವಲ್ಪ ಕಡಿಮೆ ಎಂಬುದಾಗಿ ಯಾಕೆ ಹೇಳಿದ್ದಾನೆಂದರೆ, ಕೆಲವು ವಸ್ತುಗಳು ಉದಾಹರಣೆಗೆ ಯುದ್ಧಕ್ಕೆ ತೆಗೆದುಕೊಂಡು ಹೋಗುವಂತಹ ಕತ್ತಿ ಮತ್ತು ಇನ್ನು ಕೆಲವು ಲೋಹ ಐಟಗಳು, ಮೆಟಲ್ ಐಟಮ್ಸ್, ವಸ್ತುಗಳು, ಲೋಹದಿಂದ ಮಾಡಿದಂತಹ ವಸ್ತುಗಳು ಅವುಗಳನ್ನ ಬೆಂಕಿಯಿಂದ ಶುದ್ಧೀಕರಿಸಲ್ಪಡುತ್ತಿದ್ದರು ಅಥವಾ ನೀರಿನಿಂದ ತೊಳೆಯಬೇಕಾಗಿತ್ತು. ಇನ್ನೆಲ್ಲಾ ವಸ್ತುಗಳನ್ನ ರಕ್ತದಿಂದಲೇ ಶುದ್ಧೀಕರಿಸಲ್ಪಡುತ್ತಿದ್ದರು. For example, very poor people among Israelites, they could offer a flour in the place of sacrifice of animal. ಉದಾಹರಣೆಗೆ ಇಸ್ರಾಯೇಲರ ಮಧ್ಯದಲ್ಲಿದ್ದಂತಹ ಬಡವರು ಅವರು ಆ ಒಂದು ಯಜ್ಞ ಸಮರ್ಪಣೆಯ ಸಂದರ್ಭದಲ್ಲಿ ಯಜ್ಞಕ್ಕೆ ಬದಲಾಗಿ ಆ ಒಂದು ಗೋಧಿಯ ಹಿಟ್ಟನ್ನು ಕೂಡ ಸಮರ್ಪಿಸಬಹುದಾಗಿತ್ತು. We read that in Leviticus 5:11. ನಾವು ಅದನ್ನ ಯಾಜಕಕಾಂಡ 5ನೇ ಅಧ್ಯಾಯ 11ನೇ ವಚನದಲ್ಲಿ ಓದುತ್ತೇವೆ. This was a concession of God's grace. ಇದು ದೇವರು ತನ್ನ ಕೃಪೆಯ ಮೂಲಕ ಮಾಡಿದಂತ ಒಂದು ರಿಯಾಯಿತಿಯಾಗಿತ್ತು. But normally it is the blood that cleanses. Blood has to be shed. ಆದರೆ ಸಾಮಾನ್ಯವಾಗಿ ರಕ್ತಧಾರೆಯಿಂದಲೇ ಪಾಪ ಪರಿಹಾರವಾಗುತ್ತಿತ್ತು. Remission means forgiveness. ಆ ಪಾಪದ ಕ್ಷಮಾಪಣೆ ಅಥವಾ ಪಾಪವನ್ನ ಕಡಿಮೆ ಮಾಡುವುದು ಎಂಬುದಾಗಿ, ಅಥವಾ ಶಿಕ್ಷೆಯನ್ನ ಕಡಿಮೆ ಮಾಡುವುದು ಅಂದರೆ ಅದು ಪಾಪವನ್ನ ಕ್ಷಮಿಸಿದ ಹಾಗೆ. Legally we have a debt, we are obligated to pay the debt. Legally legally we are debtors, we are obligated to pay the debt. Okay. ನಾವು ನ್ಯಾಯಸಮ್ಮತವಾಗಿ ನಾವು ಎಲ್ಲರೂ ಸಾಲಗಾರರಾಗಿದ್ದೇವೆ, ಆ ಸಾಲವನ್ನು ನಾವೆಲ್ಲರೂ ಪಾವತಿಸಬೇಕು. It can only happen, this remission, if someone else pay the debt by death, by sacrifice. ಆ ಒಂದು ಶಿಕ್ಷೆಯ ಪ್ರಮಾಣ ಹೇಗೆ ಕಡಿಮೆ ಆಗುತ್ತದೆ ಅಂದರೆ, ಆ ಒಂದು ನಮ್ಮ ಸಾಲವನ್ನ ಯಾರಾದರೂ ವ್ಯಕ್ತಿ ಆತನು ಸಾಲ ಪಾವತಿಸುವುದಾದರೆ ಆ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗುತ್ತದೆ. So the author is showing that death of Christ was a necessity. It is
foreshadowed in the blood that was offered or sprinkled. So death of Christ is not an offense, but it is actually what was needed for remission of sin. ಆದ್ದರಿಂದ ಈ ಪತ್ರಿಕೆ ಬರಹಗಾರನು ಆ ಯಹೂದ್ಯ ವಿಶ್ವಾಸಿಗಳಿಗೆ ಸ್ಪಷ್ಟಪಡಿಸುತ್ತಾನೆ ಏನೆಂದರೆ ಯೇಸು ಕ್ರಿಸ್ತನ ಮರಣ ಮತ್ತು ಆತನ ಯಜ್ಞ ಸಮರ್ಪಣೆ ಅದು ಹಳೆಯ ಒಡಂಬಡಿಕೆಯ ಕುರಿ ಮತ್ತು ಹೋತಗಳ ರಕ್ತದಿಂದ ಅದು ಮುಚ್ಚಲ್ಪಟ್ಟಿತ್ತು. ಆದ್ದರಿಂದಲೇ ಯೇಸು ಕ್ರಿಸ್ತನ ಆ ಮರಣವು ಅದು ಶ್ರೇಷ್ಠವಾದದ್ದು, ಅದೇ ಬೇಕಾಗಿದ್ದಂತಹ ಮರಣವಾಗಿತ್ತು ಎಂಬುದಾಗಿ ಆತನು ಅಲ್ಲಿ ಸ್ಪಷ್ಟೀಕರಿಸುತ್ತಾನೆ. Now let's read verse 23 to 28. ನಾವು 23ರಿಂದ 28ನೇ ವಚನಗಳವರೆಗೆ ಈಗ ಓದಿಕೊಳ್ಳೋಣ. ಪರಲೋಕ ವಸ್ತುಗಳಿಗೆ ಪ್ರತಿರೂಪವಾಗಿರುವ ವಸ್ತುಗಳ ಶುದ್ಧೀಕರಣಕ್ಕಾಗಿ ಇಂಥ ಯಜ್ಞಗಳು ಅವಶ್ಯವಾದರೂ ಸಾಕ್ಷಾತ್ ಪರಲೋಕದವುಗಳಿಗೆ ಇವುಗಳಿಗಿಂತ ಉತ್ತಮವಾದ ಯಜ್ಞಗಳು ಬೇಕು. ಯಾಕಂದರೆ ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ಅನುರೂಪ ಮಾತ್ರವಾದದ್ದಾಗಿಯೂ ಕೈಯಿಂದ ಕಟ್ಟಿದ್ದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿಯೇ ಪ್ರವೇಶಿಸಿದನು. ಇದಲ್ಲದೆ ಮಹಾಯಾಜಕನು ವರುಷವೂ ಅನ್ಯ ರಕ್ತವನ್ನು ತೆಗೆದುಕೊಂಡು ಪವಿತ್ರಾಲಯದಲ್ಲಿ ಪ್ರವೇಶಿಸುವ ಪ್ರಕಾರ ಆತನು ತನ್ನನ್ನು ಅನೇಕ ಸಾರಿ ಸಮರ್ಪಿಸುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಲಿಲ್ಲ. ಹಾಗೆ ಬೇಕಾಗಿದ್ದ ಪಕ್ಷದಲ್ಲಿ ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆ ಪಟ್ಟು ಸಾಯಬೇಕಾಗಿತ್ತು. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲೇ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನ ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೆಯ ಸಾರಿ ಕಾಣಿಸಿಕೊಳ್ಳುವನು. Here in this last passage of chapter 9, the author is summarizing why the ministry of Christ is better than ministry of the Old Testament high priest. ಇಲ್ಲಿ 9ನೇ ಅಧ್ಯಾಯದ ಕಡೆಯ ಈ ವಚನಗಳಲ್ಲಿ ಈ ಪತ್ರಿಕೆ ಬರಹಗಾರನು ಯಾಕೆ ಯೇಸು ಕ್ರಿಸ್ತನ ಯಾಜಕತ್ವವು ಅದು ಹಳೆಯ ಒಡಂಬಡಿಕೆಯ ಮಹಾಯಾಜಕರ ಯಾಜಕತ್ವಕ್ಕಿಂತ ಉತ್ತಮವಾದದ್ದು ಎಂಬುದನ್ನು ಇಲ್ಲಿ ತಿಳಿಸುತ್ತಿದ್ದಾನೆ. He has in mind the high priest appearing in the most holy place on the day of atonement. ಆತನು ಆ ದೋಷ ಪರಿಹಾರಕ ಯಜ್ಞದ ದಿನದಂದು ಮಹಾಯಾಜಕನು ವರ್ಷಕ್ಕೆ ಒಂದಾವರ್ತಿ ಪರಿಶುದ್ಧ ಸ್ಥಳದಲ್ಲಿ ಕಾಣಿಸಿಕೊಳ್ಳುವುದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಇಲ್ಲಿ ಹೇಳುತ್ತಿದ್ದಾನೆ. There are three reasons. ಅಲ್ಲಿ 3 ಕಾರಣಗಳುಂಟು. It is under the title of the three appearance of the Lord Jesus Christ. ಇದು ಈ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಬರುತ್ತದೆ. ಏನೆಂದರೆ ಯೇಸು ಕ್ರಿಸ್ತನ 3 ವಿಧದ ಕಾಣಿಸಿಕೊಳ್ಳುವಿಕೆ ಎಂಬುದಾಗಿ. ಕಾಣಿಸಿಕೊಳ್ಳುವಿಕೆ. The first thing is he appeared in heaven. ಮೊದಲನೇದಾಗಿ ಆತನು ಪರಲೋಕದಲ್ಲಿ ಕಾಣಿಸಿಕೊಂಡನು. His present appearance in heaven for us. That's what we read in verse 24. ನಾವು 24ನೇ ವಚನದಲ್ಲಿ ಓದುವ ಪ್ರಕಾರ ಆತನು ಈಗ ನಮಗಾಗಿ ಪರಲೋಕದಲ್ಲಿ ಕಾಣಿಸಿಕೊಂಡಿದ್ದಾನೆ. The second one is in verse 26. He appeared once at the end of ages to put away sin by the sacrifice of himself. ಎರಡನೆಯದಾಗಿ ಯೇಸು ಕ್ರಿಸ್ತನು ಕಾಣಿಸಿಕೊಂಡದ್ದು ಎಲ್ಲಿ ಎಂಬುದಾಗಿ ನಾವು ನೋಡುವಾಗ 26ನೇ ವಚನದಲ್ಲಿ ಆತನು ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲೇ ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು. Now chronologically that should be the first one, right? ನಾವು ಕ್ರಮಾನುಸಾರವಾಗಿ ಹೇಳಬೇಕಾದರೆ ಇದೇ ಮೊದಲನೆಯ ಕಾಣಿಸಿಕೊಳ್ಳುವಿಕೆ ಆಗಬೇಕಾಗಿತ್ತು. But here the appearance in heaven after his death is shown us because the theme of the epistle of Hebrew is the present day ministry of the Lord Jesus Christ as our great high priest. ಆದರೆ ಇಲ್ಲಿ ಯೇಸು ಕ್ರಿಸ್ತನು ಪರಲೋಕದಲ್ಲಿ ಕಾಣಿಸಿಕೊಳ್ಳುವುದನ್ನೇ ಕ್ರಮಾನುಸಾರವಾಗಿ ಮೊದಲನೇದಾಗಿ ಇಟ್ಟಿದ್ದಾರೆ. ಅದಕ್ಕೆ ಕಾರಣ ಈ ಇಬ್ರಿಯರ ಪತ್ರಿಕೆಯ ಮುಖ್ಯವಾದ ಉದ್ದೇಶವೇನೆಂದರೆ ಯೇಸು ಕ್ರಿಸ್ತನ ಈಗ ಆತನು ಮಾಡುತ್ತಿರುವಂತ ಸೇವೆಯ ಕುರಿತಾಗಿ ತಿಳಿಸುವುದೇ ಆಗಿದೆ. And then thirdly, it talks about a future appearance
upon the earth to deliver his people and complete the salvation. ಮೂರನೆಯದಾಗಿ ಯೇಸು ಕ್ರಿಸ್ತನ ಕಾಣಿಸಿಕೊಳ್ಳುವಿಕೆಯನ್ನ ಆತನು 27ನೇ ವಚನದಲ್ಲಿ ಹೇಳುತ್ತಾನೆ. ಎಲ್ಲಿ ಅಂದರೆ ಯೇಸು ಕ್ರಿಸ್ತನು ಭವಿಷ್ಯದಲ್ಲಿ ಮನುಷ್ಯರನ್ನ ಬಿಡುಗಡೆ ಮಾಡುವುದಕ್ಕಾಗಿ, ಪರಿಪೂರ್ಣವಾಗಿ ಬಿಡುಗಡೆ ಮಾಡುವುದಕ್ಕಾಗಿ ಭೂಲೋಕದ ಮೇಲೆ ಕಾಣಿಸಿಕೊಳ್ಳುವುದರ ಕುರಿತಾಗಿ ಮಾತನಾಡುತ್ತಿದ್ದಾನೆ. So first he appeared in heaven for us. ಮೊದಲನೇದಾಗಿ ಆತನು ನಮಗಾಗಿ ಪರಲೋಕದಲ್ಲಿ ಕಾಣಿಸಿಕೊಂಡನು. The main point is he appeared for us on our behalf. ಇಲ್ಲಿ ಪ್ರಾಮುಖ್ಯವಾದಂತ ಸಂಗತಿ ಏನೆಂದರೆ ಆತನು ನನಗಾಗಿ ನಮ್ಮ ಪರವಾಗಿ ಕಾಣಿಸಿಕೊಂಡನು. There is a man in heaven. That is why we have the assurance we will also enter into God's presence one day. ಪರಲೋಕದಲ್ಲಿ ಒಬ್ಬ ಮನುಷ್ಯನಿದ್ದಾನೆ. ಆದ್ದರಿಂದಲೇ ಆ ಒಂದು ಧೈರ್ಯ ನಮಗುಂಟು. ಏನೆಂದರೆ ಒಂದು ದಿನ ನಾವು ಕೂಡ ದೇವರ ಪ್ರಸನ್ನತೆಯಲ್ಲಿ ಕಾಣಿಸಿಕೊಳ್ಳುತ್ತೇವೆ. The Old Testament high priest once went to the most holy place, but that didn't allow any other person to follow him. ಹಳೆ ಒಡಂಬಡಿಕೆಯ ಮಹಾಯಾಜಕನು ವರ್ಷಕ್ಕೆ ಒಂದಾವರ್ತಿ ಮಾತ್ರ ಆತನು ದೇವರ ಮಹಾಪರಿಶುದ್ಧ ಸ್ಥಳದಲ್ಲಿ ಕಾಣಿಸಿಕೊಳ್ಳುತ್ತಿದ್ದನು. ಆದರೆ ಬೇರೆ ಯಾರೂ ಕೂಡ ಆ ಸ್ಥಳಕ್ಕೆ ಹೋಗಲಿಕ್ಕೆ ಸಾಧ್ಯವಿರಲಿಲ್ಲ. So the Lord he appeared in heaven in God's in the God's presence in heaven, and that gives us the assurance that one day we will also enter there. ಆದರೆ ಯೇಸು ಕ್ರಿಸ್ತನು ಪರಲೋಕದಲ್ಲಿ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಂಡನು. ಆದ್ದರಿಂದ ಈ ಒಂದು ಭರವಸೆ ನಮಗುಂಟು. ಏನೆಂದರೆ ನಾವು ಕೂಡ ದೇವರ ಸನ್ನಿಧಿಯಲ್ಲಿ ಒಂದು ದಿನ ಕಾಣಿಸಿಕೊಳ್ಳುತ್ತೇವೆ. It is in the better sanctuary in heaven itself, not like the earthly sanctuary where Aaron and the high priest entered. ಆದರೆ ನಾವು ಕಾಣಿಸಿಕೊಳ್ಳುವುದು ಪರಲೋಕದಲ್ಲಿ ಭೂಲೋಕಕ್ಕಿಂತ ಉತ್ತಮವಾದಂತಹ ದೇವರ ಗುಡಾರದಲ್ಲಿ ಅಥವಾ ದೇವರ ಸಮಕ್ಷಮದಲ್ಲಿಯೇ ನಾವು ಕಾಣಿಸಿಕೊಳ್ಳುವವರಾಗಿದ್ದೇವೆ. ಮೋಶೆ ಮತ್ತು ಆರೋನರು ಸೇವೆ ಮಾಡಿದಂತಹದಕ್ಕಿಂತ ಉತ್ತಮವಾದಂತಹ ದೇವರ ಸನ್ನಿಧಿ. So Christ entered that place by his ascension to glory. ಆದ್ದರಿಂದಲೇ ಯೇಸು ಕ್ರಿಸ್ತನು ತಾನು ಮಹಿಮೆಗೆ ಏರಿಸಲ್ಪಡುವುದರ ಮೂಲಕ ದೇವರ ಸನ್ನಿಧಿಯನ್ನು ಪ್ರವೇಶಿಸಿದನು. God is satisfied with his son's sacrifice. ದೇವರು ತನ್ನ ಮಗನ ಆ ಒಂದು ಯಜ್ಞದ ಮೂಲಕ ತೃಪ್ತನಾಗಿದ್ದಾನೆ. God's justice is met. ದೇವರ ನೀತಿವಂತಿಕೆಯು ಅದು ನೆರವೇರಿಸಲ್ಪಟ್ಟಿದೆ. Since we are in Christ, he is satisfied with us also, and we are in Christ, we are also satisfied. Our sins are forgiven. ಆತನು ನಮ್ಮ ವಿಷಯವಾಗಿಯೂ ಕೂಡ ತೃಪ್ತಿಗೊಂಡಿದ್ದಾನೆ. ಯಾಕಂದರೆ ನಮ್ಮಲ್ಲಿ ಕ್ರಿಸ್ತನುಂಟು, ನಾವು ಕ್ರಿಸ್ತನಲ್ಲಿದ್ದೇವೆ ಮತ್ತು ನಾವು ಕೂಡ ತೃಪ್ತರಾಗಿದ್ದೇವೆ. ಯಾಕಂದರೆ ನಾವು ಕೂಡ ಕ್ರಿಸ್ತನಲ್ಲಿದ್ದೇವೆ. ಒಂದು ದಿನ ಆತನ ಸಮಕ್ಷಮದಲ್ಲಿ ಕಾಣಿಸಿಕೊಳ್ಳುತ್ತೇವೆ. We are accepted in God's presence not because of our merit, because of the merit of the one who represents us there. ನಮ್ಮ ಯೋಗ್ಯತೆಯಿಂದ ನಾವು ದೇವರ ಸನ್ನಿಧಿಯನ್ನು ಪ್ರವೇಶಿಸುವುದಿಲ್ಲ, ಬದಲಾಗಿ ನಮ್ಮನ್ನು ಪ್ರತಿನಿಧಿಸುವಂತಹ ಯೇಸು ಕ್ರಿಸ್ತನು ಪರಲೋಕದ ದೇವರ ಸನ್ನಿಧಿಯನ್ನು ಪ್ರವೇಶಿಸಿರುವುದರ ಮೂಲಕ ನಾವು ಕೂಡ ಪ್ರವೇಶಿಸುತ್ತೇವೆ. Any believer, whether he is a new believer or he is a believer for a long time, let us never doubt whether we will be worthy enough to be accepted by God, because it is not our merit, it is the merit of his beloved son. ಆದ್ದರಿಂದ ಯಾವುದೇ ವಿಶ್ವಾಸಿಯಾಗಲಿ, ಹೊಸ ವಿಶ್ವಾಸಿಯಾಗಲಿ ಅಥವಾ ಅನೇಕ ವರ್ಷಗಳಿಂದ ವಿಶ್ವಾಸಿಗಳಾಗಿದ್ದರೂ ಪರವಾಗಿಲ್ಲ, ನಾವು ಈ ವಿಷಯದ ಕುರಿತಾಗಿ ನಾವು ಗೊಂದಲ ಮಾಡಿಕೊಳ್ಳುವುದಾಗಲಿ, ಅದರ ಕುರಿತಾಗಿ ಸಂದೇಹ ಪಡುವುದಾಗಲಿ ಬೇಡ. ಏನೆಂದರೆ ನಾವು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುತ್ತೇವೋ ಇಲ್ಲವೋ ಎಂಬುದಾಗಿ. ಯಾಕಂದ್ರೆ ನಮ್ಮ ಸ್ವಂತ ಯೋಗ್ಯತೆಯಿಂದ ನಾವು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ, ಬದಲಾಗಿ ಕ್ರಿಸ್ತನ ಆ ಯೋಗ್ಯತೆಯಿಂದ ಆತನು ಮಾಡಿ ಮುಗಿಸಿದ ಕಾರ್ಯದಿಂದಲೇ ನಾವು ದೇವರ ಸನ್ನಿಧಿಯನ್ನ ಪ್ರವೇಶಿಸುತ್ತೇವೆ. There is a man in glory for us. That's our assurance. ನಮಗಾಗಿ ನಮಗಿರುವ ಧೈರ್ಯವೇನೆಂದರೆ ಮಹಿಮೆಯಲ್ಲಿರುವಂತಹ ಒಬ್ಬ ಮನುಷ್ಯನು ನಮಗಾಗಿ ಇದ್ದಾನೆ. Secondly, we saw that he appeared in history to put away sins. ಎರಡನೇದಾಗಿ ನಾವು ನೋಡಿಕೊಂಡೆವು ಏನೆಂದರೆ ಆತನು ಇತಿಹಾಸದಲ್ಲಿ ಕಾಣಿಸಿಕೊಂಡನು, ಯಾಕಂದರೆ ಪಾಪವನ್ನ ಇಲ್ಲದಂತಾಗ ಮಾಡುವುದಕ್ಕಾಗಿ. His present work
does not require many sacrifices like the Old Testament priest had to do. ಆತನ ಈಗಿನ ಕಾರ್ಯ ಅಥವಾ ಆತನು ಈಗ ಮಾಡುವಂತಹ ಸೇವೆಗೆ ಹಳೆಯ ಒಡಂಬಡಿಕೆಯಲ್ಲಿ ಯಾಜಕರು ಸಮರ್ಪಿಸುತ್ತಾ ಇದ್ದ ಹಾಗೆ ಅನೇಕ ಯಜ್ಞಗಳ ಅವಶ್ಯಕತೆ ಇಲ್ಲ. His sacrifice was absolute and final. ಆತನ ಯಜ್ಞವೇ ಅದು ಶಾಶ್ವತವಾದದ್ದು ಮತ್ತು ಸಾಕಾದದ್ದಾಗಿತ್ತು. It is called once for all. ಅದು ಒಂದೇ ಸಾರಿ ಸಾಕಾಗುವ ಯಜ್ಞ ಎಂಬುದಾಗಿ ಕರೆಯಲ್ಪಡುತ್ತದೆ. Death of Jesus Christ about 2000 years back was the most significant event of all history, all time. ಇತಿಹಾಸದಲ್ಲಿ ತುಂಬಾ ಇತಿಹಾಸದಲ್ಲಿರುವಂತಹ ಯಾವುದೇ ಘಟನೆಯಲ್ಲಿಯೂ ಕೂಡ ಯೇಸು ಕ್ರಿಸ್ತನ ಸುಮಾರು 2000 ವರ್ಷಗಳ ಹಿಂದೆ ಸಂಭವಿಸಿದಂತಹ ಮರಣವೇ ಅತ್ಯಂತ ಪ್ರಮುಖವಾದಂತಹ ಘಟನೆಯಾಗಿದೆ. Even though it was once in history, ಅದು ಇತಿಹಾಸದಲ್ಲಿ ಕೇವಲ ಒಂದು ಬಾರಿ ಸಂಭವಿಸಿದ್ದಾಗಿದ್ದರೂ ಕೂಡ, but its benefit goes backward and forward, backward all the way to Adam's time and forward to the end of God's plan for these ages. ಆದರೆ ಆ ಮರಣದ ಲಾಭವು ಅದು ಹಿಂದಕ್ಕೆ ಮತ್ತು ಮುಂದಕ್ಕೆ ಕೂಡ ಹೋಗುವಂತದಾಗಿದೆ. ಹಿಂದಕ್ಕೆ ಎಂಬುದಾಗಿ ಹೇಳುವಾಗ ಆದಾಮನ ಕಾಲದವರೆಗೂ ಆತನ ಮರಣದ ಲಾಭವು ಉಂಟು. ಮುಂದಕ್ಕೆ ಎಂಬುದಾಗಿ ಹೇಳುವಾಗ ಮುಂದೆ ಬರಲಿಕ್ಕಿರುವಂತಹ ಕಾಲಗಳಲ್ಲಿಯೂ ಕೂಡ ಆತನ ಮರಣದ ಲಾಭವು ಎಲ್ಲರಿಗೂ ಉಂಟು. When you look at Leviticus 16, we see on that day, great day of atonement, ನಾವು ಯಾಜಕಕಾಂಡ 16ನೇ ಅಧ್ಯಾಯದಲ್ಲಿ ದೋಷ ಪರಿಹಾರಕ ಮಹಾಯಜ್ಞ ದಿನವನ್ನು ನಾವು ನೋಡುವಾಗ, if you read Leviticus 16 verse 7 to 10, maybe quickly we can read that. ನಾವು ಯಾಜಕಕಾಂಡ 16ನೇ ಅಧ್ಯಾಯ 7 to 10, 7ರಿಂದ 10ರವರೆಗೆ ನಾವು ಓದಿಕೊಳ್ಳೋಣ. ಯಾಜಕಕಾಂಡ 16ನೇ ಅಧ್ಯಾಯ 7ರಿಂದ 10. ಆ 2 ಹೋತಗಳನ್ನು ಅವನ್ನು ದೇವದರ್ಶನದ ಗುಡಾರದ ಬಾಗಲಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕು. ಆಗ ಅವನು ಆ ಹೋತಗಳ ವಿಷಯವಾಗಿ ಯೆಹೋವನಿಗೋಸ್ಕರ ಎಂದು ಅಜಾಜೇಲನಿಗೋಸ್ಕರವೆಂದು ಚೀಟುಗಳನ್ನು ಬರೆದು ಹಾಕಬೇಕು. ಯಾವ ಹೋತ ಯೆಹೋವನದೆಂದು ಗೊತ್ತಾಗುವುದೋ ಅದನ್ನು ಆರೋನನು ದೋಷ ಪರಿಹಾರಕ ಯಜ್ಞ ರೂಪವಾಗಿ ಸಮರ್ಪಿಸಬೇಕು. ಯಾವ ಹೋತ ಅಜಾಜೇಲನದೆಂದು ಗೊತ್ತಾಗುವುದೋ ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ಸಜೀವವಾಗಿಯೇ ನಿಲ್ಲಿಸಿ ಅದರ ಮೇಲೆ ದೋಷ ಹೊರಿಸಿ ಅರಣ್ಯಕ್ಕೆ ಅಜಾಜೇಲನಿಗಾಗಿ ಬಿಡಿಸಿ ಬಿಡಬೇಕು. An amazing picture of what Christ has done on the cross. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮಾಡಿದ ಕಾರ್ಯದ ಒಂದು ಅದ್ಭುತವಾದಂತ ಚಿತ್ರಣವಿಲ್ಲಿದೆ. One of the goat is killed, sacrificed. ಇಲ್ಲಿ ಒಂದು ಹೋತವು ಅದು ಯಜ್ಞ ಮಾಡಲ್ಪಡುತ್ತಾ ಇತ್ತು. One is sent out to the wilderness, never to return. ಆದರೆ ಇನ್ನೊಂದು ಹೋತವು ಅದು ಅರಣ್ಯಕ್ಕೆ ಕಳುಹಿಸಲ್ಪಡುತ್ತಿತ್ತು, ಮತ್ತೆ ಹಿಂತಿರುಗಿ ಬರುತ್ತಲೇ ಇರಲಿಲ್ಲ. That is a picture of the Lord carrying our sins away, put away our sins forever. ಅದೇ ಯೇಸು ಕ್ರಿಸ್ತನು ನಮ್ಮ ಪಾಪವನ್ನು ಹೊತ್ತುಕೊಂಡು ಶಾಶ್ವತವಾಗಿ ಹೊರಟು ಹೋದದ್ದನ್ನು ಚಿತ್ರಿಸುವುದಾಗಿದೆ. So after talking about his appearance, he appeared in heaven today, he appeared in history to put away sin. Thirdly, he talks about he will appear again. ಆತನು ಪರಲೋಕದಲ್ಲಿ ನಮಗಾಗಿ ಕಾಣಿಸಿಕೊಂಡನು, ಇತಿಹಾಸದಲ್ಲಿ ನಮಗಾಗಿ ಒಂದು ಸಾರಿ ಭೂಮಿಯ ಮೇಲೆ ಕಾಣಿಸಿಕೊಂಡನು ಎಂಬುದಾಗಿ ಹೇಳುವಾಗ, ಮೂರನೇದಾಗಿ ಆತನು ಮುಂದೆ ಕಾಣಿಸಿಕೊಳ್ಳುವುದರ ಕುರಿತಾಗಿ ಮಾತನಾಡುತ್ತಿದ್ದಾನೆ. Christ will appear a second time without having to deal with sin. ಎರಡನೆಯ ಸಾರಿ ಯೇಸು ಕ್ರಿಸ್ತನು ಪಾಪದ ಯಾವ ಸಂಬಂಧವೇ ಇಲ್ಲದವನಾಗಿ ಕಾಣಿಸಿಕೊಳ್ಳುತ್ತಾನೆ. There it says that he will appear a second time, verse 28, not to deal with sin, but to save those who are eagerly waiting for him. ಆತನು 27ನೇ ವಚನದ ಮಧ್ಯಭಾಗದಲ್ಲಿ ನಾವು ನೋಡುವಾಗ, ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು ಎಂಬುದಾಗಿ ನೋಡುತ್ತೇವೆ. But before that, in verse 27, it is appointed for man once to die, and after that comes the judgment. ಆದರೆ 27ನೇ ವಚನದ ಮೊದಲನೇ ಭಾಗದಲ್ಲಿ ನಾವು ನೋಡುತ್ತೇವೆ ಏನೆಂದರೆ, ಒಂದೇ ಸಾರಿ ಸಾಯುವುದು,
ಆಮೇಲೆ ನ್ಯಾಯ ತೀರ್ಪು ಮನುಷ್ಯನಿಗೆ ನೇಮಕವಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. Christ died once as a true human being. ಯೇಸು ಕ್ರಿಸ್ತನು ಒಂದೇ ಸಾರಿ ಒಬ್ಬ ನಿಜವಾದ ಮನುಷ್ಯನಾಗಿ ಆತನು ಮರಣವನ್ನು ಅನುಭವಿಸಿದನು. We also physically die once. Man also physically die once. ಅದೇ ರೀತಿ ಮನುಷ್ಯನು ಕೂಡ ಒಂದೇ ಸಾರಿ ದೈಹಿಕವಾಗಿ ಒಂದು ಮರಣವನ್ನು ಅನುಭವಿಸುತ್ತಾನೆ. It's an appointment set by God. ಇದು ದೇವರಿಂದಲೇ ನೇಮಿತವಾದಂತಹ ಸಮಯಗಳು. Why everyone die? ಯಾಕೆ ಎಲ್ಲ ಸಾಯುತ್ತಾರೆ? Bible only has the answer in Romans 5:12. ಸತ್ಯವೇದವು ಮಾತ್ರ ಅದಕ್ಕೆ ಉತ್ತರವನ್ನ ಕೊಡುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ. No other religion has an answer why people die. ಯಾವುದೇ ಬೇರೆ ಧರ್ಮವು ಕೂಡ ಯಾಕೆ ಮನುಷ್ಯನು ಸಾಯುತ್ತಾನೆ ಎಂಬುದನ್ನ ತಿಳಿಸುವುದಿಲ್ಲ. A Muslim religion don't believe in children born in sin. They don't believe that. ಇಸ್ಲಾಂ ಧರ್ಮವು ಒಬ್ಬ ಮಗುವು ಅದು ಪಾಪದಲ್ಲಿ ಹುಟ್ಟುತ್ತದೆ ಎಂಬುದನ್ನು ನಂಬುವುದಿಲ್ಲ. But Psalm 51:5 says, in my mother's womb I was conceived in sin. ಆದರೆ ಕೀರ್ತನೆ 51ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುತ್ತೇವೆ, ನಾನು ತಾಯಿಯ ಗರ್ಭವನ್ನು ಸೇರಿದಾಗಲೇ ನಾನು ದ್ರೋಹಿ ಎಂಬುದಾಗಿ ನೋಡುತ್ತೇವೆ. Hindu religion teaches that it is life and death, janana marana. It is a cycle. ಅದೇ ರೀತಿ ಹಿಂದೂ ಧರ್ಮವು ಅದು ಒಂದು ಜನನ ಮರಣ ಎಂಬಂತ ಒಂದು ಚಕ್ರದ ರೀತಿಯಲ್ಲಿ ಸುತ್ತುತ್ತದೆ ಎಂಬುದಾಗಿ ಹೇಳುತ್ತದೆ. Only the Bible gives the answer why man die. It is appointed for man once to die, and what comes after that. ಆದರೆ ಸತ್ಯವೇದವು ಮಾತ್ರ ಯಾಕೆ ಮನುಷ್ಯನು ಸಾಯುತ್ತಾನೆ ಮತ್ತು ಅದಾದ ನಂತರ ಏನು ಸಂಭವಿಸುತ್ತದೆ ಎಂಬುದನ್ನ ತಿಳಿಸುತ್ತದೆ. There's a judgment. Man has to face God for judgment. ಒಂದು ನ್ಯಾಯ ತೀರ್ಪುಂಟು. ಮನುಷ್ಯನು ದೇವರ ನ್ಯಾಯ ತೀರ್ಪಿಗಾಗಿ ನಿಲ್ಲಬೇಕಾಗುತ್ತದೆ. Is a condemnation and final punishment. ಅಲ್ಲಿ ದೋಷಾರೋಪಣೆ ಹೊರಿಸಲ್ಪಟ್ಟು ಶಾಶ್ವತವಾಗಿ ನಾಶನವು ಆಗುತ್ತದೆ. That is the lot of all men if God has not provided an escape. ಅದೇ ಎಲ್ಲಾ ಮನುಷ್ಯರ ಪರಿಸ್ಥಿತಿ ಆಗಿರುತ್ತಿತ್ತು, ದೇವರು ಒಂದು ವೇಳೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಏರ್ಪಡಿಸದೆ ಹೋಗಿದ್ದಾರೆ. Christ died physically. ಯೇಸು ಕ್ರಿಸ್ತನು ದೈಹಿಕವಾಗಿ ಮರಣವನ್ನು ಅನುಭವಿಸಿದ. He died under the judgment of God. He died under the judgment of God that was due to you and me. ನನಗೆ ನಿಮಗೆ ಬರಬೇಕಾಗಿದ್ದಂತಹ ದೇವರ ಕೋಪವನ್ನ ಆತನು ಅನುಭವಿಸಿದನು. He was a true man. ಆತನು ಒಬ್ಬ ನಿಜವಾದ ವ್ಯಕ್ತಿಯೇ, ನಿಜವಾದ ಮನುಷ್ಯನಾಗಿದ್ದು. ನಿಜವಾದನು. He was subject to the law of human life. ಮನುಷ್ಯನ ಜೀವನದ ಅದೇ ನಿಯಮಕ್ಕೆ ಒಳಪಟ್ಟವನಾಗಿ ಅದನ್ನು ಬಂದರು. He was subject to the law of human life. ಒಬ್ಬ ಮನುಷ್ಯನ ಜೀವಿತದಲ್ಲಿ ಆ ಜೀವಿತದ ನಿಯಮಕ್ಕೆ ಒಳಪಟ್ಟವನಾಗಿ ಆತನು ಬಂದನು. God cannot die. ದೇವರು ಸಾಯಲಿಕ್ಕೆ ಸಾಧ್ಯವಿಲ್ಲ. But Jesus Christ died. ಆದರೆ ಯೇಸು ಕ್ರಿಸ್ತನು ಸತ್ತನು. That is where the need for incarnation, ಮನುಷ್ಯ ಅವತಾರದ importance, because God cannot die, but he came as a man in a body. God prepared a body for him. In that body he died. ಆದ್ದರಿಂದಲೇ ಮನುಷ್ಯ ಅವತಾರದ ಪ್ರಾಮುಖ್ಯತೆ ಗೊತ್ತಾಗುತ್ತದೆ. ಏನೆಂದರೆ ದೇವರು ಸಾಯಲಿಕ್ಕೆ ಸಾಧ್ಯವಿಲ್ಲ. ಆ ಕಾರಣದಿಂದಲೇ ದೇವರು ಯೇಸು ಕ್ರಿಸ್ತನಿಗೆ ಒಂದು ದೇಹವನ್ನು ಸಿದ್ಧಪಡಿಸಿದನು, ಮನುಷ್ಯನಾಗಿ ಬಂದನು, ಆತನು ದೈಹಿಕ ಮರಣವನ್ನು ಅನುಭವಿಸಿದನು. Death is the penalty of sin. ಪಾಪದ ಫಲ ಅದು ಮರಣವಾಗಿದೆ. But Christ was without sin. ಬರಬೇಕಾದ ಶಿಕ್ಷೆ. But Christ was without sin. ಆದರೆ ಯೇಸು ಕ್ರಿಸ್ತನು ಪಾಪರಹಿತನಾಗಿದ್ದನು. He did not need to die. ಆತನು ಸಾಯುವ ಅವಶ್ಯಕತೆ ಇರಲಿಲ್ಲ. But he died for us in our place instead of us. ಆದರೆ ಆತನು ನನಗಾಗಿ ನಿಮಗಾಗಿ ನಮ್ಮ ಸ್ಥಾನದಲ್ಲಿ ನಿಂತುಕೊಂಡು ಸತ್ತನು. So when we believed in him, his death changed our destiny. We don't need to fear death. ಆದ್ದರಿಂದಲೇ ನಾವು ಆತನಲ್ಲಿ ನಂಬುವಾಗ
ಆ ನಂಬಿಕೆಯೇ ನಮ್ಮ ಅಂತ್ಯಸ್ಥಿತಿಯನ್ನ ಬದಲಾಯಿಸುತ್ತದೆ. ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಜೀವಮಾನವೆಲ್ಲ ಮರಣ ಭಯದಲ್ಲಿ ಇದ್ದವರನ್ನು ಬಿಡಿಸುವುದಕ್ಕಾಗಿ he delivered us from that fear of death. ಜೀವಮಾನದಲ್ಲೆಲ್ಲ ಮರಣ ಭಯದಿಂದ ಇದ್ದವರ ಅಂತ ನಮ್ಮನ್ನ ಆ ಮರಣದ ಭಯದಿಂದ ಆತನು ಬಿಡಿಸಿದನು. And he is going to appear second time to save us. ಮತ್ತು ಆತನು ಎರಡನೇ ಸಾರಿ ನಮ್ಮನ್ನ ರಕ್ಷಿಸುವುದಕ್ಕಾಗಿ ಕಾಣಿಸಿಕೊಳ್ಳುತ್ತಾನೆ. Now that is not talking about the salvation of our soul, but the salvation of our body, or it is called glorification. ಅದು ನಮ್ಮ ಆತ್ಮಗಳ ರಕ್ಷಣೆಯ ಕುರಿತಾಗಿ ಮಾತನಾಡುತ್ತಿಲ್ಲ, ಬದಲಾಗಿ ನಮ್ಮ ದೇಹಗಳ ರಕ್ಷಣೆಯ ಕುರಿತಾಗಿ ಅಥವಾ ನಾವು ಮಹಿಮೆ ಪಡಿಸಲ್ಪಡುವುದರ ಕುರಿತಾಗಿ ಮಾತನಾಡುತ್ತಿದೆ. The same thing is mentioned in Philippians chapter 3 verse 20. ಇದೇ ಸಂಗತಿ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳಲ್ಪಟ್ಟಿದೆ. When Christ returns, his people's salvation will be completed. ಯೇಸು ಕ್ರಿಸ್ತನು ಆತನು ಹಿಂತಿರುಗಿ ಬರುವಾಗ ಆತನ ಜನರ ರಕ್ಷಣೆಯು ಅದು ಪರಿಪೂರ್ಣವಾಗುತ್ತದೆ. In other words, we will be glorified. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ನಾವು ಮಹಿಮೆಯನ್ನ ಹೊಂದುತ್ತೇವೆ. In another word, we will be saved from the presence of sin. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ನಾವು ಪಾಪದ ಪ್ರಸನ್ನತೆಯಿಂದ ರಕ್ಷಿಸಲ್ಪಡುತ್ತೇವೆ. We will enter into God's rest. ನಾವು ದೇವರ ವಿಶ್ರಾಂತಿಯನ್ನು ಪ್ರವೇಶಿಸುತ್ತೇವೆ. That's why Abraham lived in the promised land like a sojourner, looking for a city that God is making for him, even though he was in the promised land. ಆದ್ದರಿಂದಲೇ ಅಬ್ರಹಾಮನನ್ನು ನಾವು ನೋಡುವಾಗ ಆತನು ವಾಗ್ದಾನ ದೇಶದಲ್ಲಿ ಒಬ್ಬ ಪ್ರವಾಸಿಯಾಗಿ ತನ್ನ ಜೀವಮಾನವನ್ನ ಕಳೆದನು. ಆತನು ಈಗಾಗಲೇ ವಾಗ್ದಾನ ದೇಶದಲ್ಲಿ ಇದ್ದರೂ ಸಹ ತನ್ನ ಜೀವಮಾನವನ್ನ ಪ್ರವಾಸಿಯ ಹಾಗೆ ಕಳೆದನು. Christ appeared in heaven for us today. ಯೇಸು ಕ್ರಿಸ್ತನು ಇಂದು ನಮಗಾಗಿ ಪರಲೋಕದಲ್ಲಿ ಕಾಣಿಸಿಕೊಂಡನು. He appeared in history to put away sin. ಆತನು ಇತಿಹಾಸದಲ್ಲಿ ಪಾಪವನ್ನ ಇಲ್ಲದಂತಾಗ ಮಾಡುವುದಕ್ಕಾಗಿ ಕಾಣಿಸಿಕೊಂಡನು. He is coming again to save us completely and give us that eternal rest. ಮತ್ತು ಆತನು ಪುನಃ ಬರುವವನಾಗಿದ್ದಾನೆ, ನನ್ನ ನಿಮ್ಮನ್ನ ರಕ್ಷಿಸಿ ಆ ನಿತ್ಯವಾದಂತಹ ವಿಶ್ರಾಂತಿಗೆ ಸೇರಿಸಲಿಕ್ಕಾಗಿ ಮತ್ತೆ ಬರುತ್ತಾನೆ. What a privileged people we are. ಎಂತಹ ಆಶೀರ್ವದಿತ ಜನರು ನಾವು. So Old Testament people were saved by faith in Christ's death. We are saved by faith in Christ. Apart from the shedding of blood of the cross, there is no remission of sin. ಹಳೆಯ ಒಡಂಬಡಿಕೆ ವಿಶ್ವಾಸಿಗಳು ಕೂಡ ಯೇಸು ಕ್ರಿಸ್ತನ ಮರಣವನ್ನ ಎದುರು ನೋಡುವವರಾಗಿ ರಕ್ಷಣೆಯನ್ನು ಹೊಂದಿದ್ದರು. ನಾವು ಕೂಡ ಯೇಸು ಕ್ರಿಸ್ತನ ಮರಣವನ್ನ ನಂಬುವುದರ ಮೂಲಕ ನಾವು ರಕ್ಷಣೆಯನ್ನು ಹೊಂದುತ್ತೇವೆ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. So the author is showing that don't be ashamed of the death of Jesus Christ. Okay, that was necessity, and that is the only way whether Old Testament or New Testament people can be saved. ಆದ್ದರಿಂದಲೇ ಈ ಪತ್ರಿಕೆ ಬರಹಗಾರನು ಯೇಸು ಕ್ರಿಸ್ತನ ಮರಣದ ಅವಶ್ಯಕತೆಯನ್ನ ತೋರಿಸಿಕೊಡುವವನಾಗಿದ್ದಾನೆ. ಏನೆಂದರೆ ಯೇಸು ಕ್ರಿಸ್ತನ ಮರಣವನ್ನು ಅಲ್ಲಗಳೆಯಬೇಡಿರಿ, ಯಾಕಂದರೆ ಆತನ ಮರಣವು ಅವಶ್ಯಕವಾಗಿತ್ತು. ಹಳೆಯ ಒಡಂಬಡಿಕೆ ವಿಶ್ವಾಸಿಯಾಗಲಿ ಹೊಸ ಒಡಂಬಡಿಕೆ ವಿಶ್ವಾಸಿಯಾಗಲಿ ಆತನು ರಕ್ಷಿಸಲ್ಪಡಬೇಕಾದರೆ ಯೇಸು ಕ್ರಿಸ್ತನ ಮರಣದ ಮೂಲಕ ಮಾತ್ರ ಎಂಬುದಾಗಿ ತಿಳಿಸುತ್ತಾನೆ. Thank you for patiently listening. May God's name be glorified. ತಾಳ್ಮೆಯಿಂದ ನನ್ನ ಮಾತುಗಳನ್ನು ಕೇಳಿದ್ದಕ್ಕಾಗಿ ನಿಮಗೆ ವಂದನೆಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.